ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಬಿಜೆಪಿ ಮತ್ತು ಜೆಡಿಎಸ್ ಹೆಸರಿಗಷ್ಟೇ ಜಂಟಿ ಆಗಿದಾರಾ? ಇದೊಂಥರ ಬಲವಂತದ ಮದುವೆ ಆಗಿದೆಯಾ? ಇಬ್ಬರನ್ನು ಒಗ್ಗೂಡ್ಸಕ್ಕೆ ಆಗ್ತಾ ಇಲ್ವಲ್ಲ. ಅವರವರ ಪಕ್ಷದಲ್ಲೇ ಒಳಗೆ ಬೇಗುದಿಗಳಿದ್ದಾವೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಇನ್ನಿಬ್ರು ಪಕ್ಷ ಒಟ್ಟಿಗೆ ತಗೊಂಡೋಗಿ ಅಂದರೆ ಸಾಧ್ಯ ಆಗುತ್ತಾ? ನೋಡಿ, ಮುಂಬರುವಂತಹ ಎಲೆಕ್ಷನ್ನಿಗೆ ಹೋರಾಡಬೇಕು, ಜಂಟಿಯಾಗಿ ಒಂದು ಪ್ರಚಾರಕ್ಕಿಳಿಬೇಕು, ಆಗುತ್ತಾ ಅವ್ರ ಕೈಲಿ? ಡಿ ಕೆ ಶಿವಕುಮಾರ್ ವರ್ಚಸ್ಸಿನ ಮುಂದೆ ಇವರ ಹೋರಾಟ ಮಂಕ ಆಗ್ತಾ ಇದೆ. ಒಗ್ಗಟ್ಟೇ ಇಲ್ಲ ಇವರಲ್ಲಿ. ಮೊನ್ನೆ ಪರಿಷತ್ ಎಲೆಕ್ಷನ್ ಏನಾಯಿತು, ರಿಸಲ್ಟ್ ಏನಾಯಿತು ಅಂತ ನೋಡಿದ್ವಿ. ಹಿಂಗಾಗ್ಬಿಟ್ರೆ ಏನು ಸಮಸ್ಯೆ ಆಗ್ತಾ ಇದೆ? ಸಮನ್ವಯ ಅಥವಾ ಹೊಂದಾಣಿಕೆ ಅನ್ನೋದೇ ಇಲ್ವಾ? ಬಲವಂತದ ಮದುವೆ ಆಗಿದೆಯಾ? ಮೇಲಿನವರು ಅಂದರೆ ಹಿರಿಯರು ಮದುವೆ ಮಾಡಿಬಿಟ್ರು, ಗಂಡ ಹೆಂಡತಿ ಹೊಂದಾಣಿಕೆನೇ ಆಗ್ತಿಲ್ಲ ಅಂತಿದ್ರಲ್ಲ, ಹಂಗೆ ಹೈಕಮಾಂಡ್ ಏನೋ ತೀರ್ಮಾನ ತಗೋಬಿಡ್ತು. ರಾಜ್ಯದಲ್ಲಿ ಏನಾಗ್ತಾ ಇದೆ? ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಹಿಂಗೆ ಮುಂದುವರ್ಕೊಂಡು ಹೋಗ್ಬಿಟ್ರೆ ಮೈತ್ರಿಕತೆ ಅಧೋಗತಿನ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸಮನ್ವಯ ಸಮಸ್ಯೆ. ನಾನು ವಿದ್ಯಾ ಮಲ್ನಾಡ್. ಬಿಜೆಪಿ ಒಳ ಜಗಳಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮದ್ದರಿತಾರ, ಮೆಡಿಸಿನ್ ಕೊಡ್ತಾರ ಅನ್ನೋದು ಇವತ್ತಿಗೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ, ಕುತೂಹಲ ಕೆರಳಿಸ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಅಂದ್ರೆ ಉಭಯ ಪಕ್ಷಗಳ ಸಮನ್ವಯ ಸಭೆ ಇವತ್ತು ಬಿಜೆಪಿ ಜೆಡಿಎಸ್ ನಾಯಕರ ಸಮನ್ವಯ ಸಭೆ ಇದೆ. 11 ಗಂಟೆಗೆ ಬೆಂಗಳೂರಿನಲ್ಲೇ ನಡೆಯುತ್ತೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ನೋಡೋಣ. ಹೈಕಮಾಂಡ್ ಆದೇಶ ಕೊಟ್ಟ ಮೇರೆಗೆ NDA ಸಮನ್ವಯ ಸಮಿತಿ ಸಭೆಗೆ ಮುಂದಾಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇರ್ತಾರೆ, ಅಶೋಕ್ ಅವರು ಇರ್ತಾರೆ, ಮೋಹನ್ ದಾಸ್ ಅಗರ್ವಾಲ್ ಅವರು ಇರ್ತಾರೆ. ಸೊ ಹಾಗಾದ್ರೆ ಇನ್ನು ಮುಂದಕ್ಕೆ ಇವರಿಬ್ಬರ ಮೈತ್ರಿ ಹೊಂದಾಣಿಕೆಯಾಗಿ ಹೋಗುತ್ತಾ? ಇಲ್ಲಿ ತನಕ ಹೆಸರಿಗಷ್ಟೇ ಹೊಂದಾಣಿಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಯಾವುದೇ ಹೋರಾಟಗಳನ್ನು ಒಟ್ಟಿಗೆ ತಗೊಂಡು ಆರಂಭ ಮಾಡಿದ್ರು ಮುಂದುವರಿಸ್ಕೊಂಡು ಹೋಗ್ತಾ ಇರಲಿಲ್ಲ. ಹಾಗಾದ್ರೆ ಇವತ್ತಿನ ಮೀಟಿಂಗ್ನಲ್ಲಿ ಎಲ್ಲದಕ್ಕೂ ಇತಿಶ್ರೀ ಆಡ್ತಾರಾ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂತಿ ಶೆಟ್ಟಿ ಅವರೇ. AAP ವಕ್ತಾರರಾಗಿ ದಿನೇಶ್ ಹೇರೋಹಳ್ಳಿ ಅವರು ಕೂಡ ಇದ್ದಾರೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾಗಿ ನಾಗೇಂದ್ರ ಬಾಬು ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ನಾಗೇಂದ್ರ ಬಾಬು ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂತಿ ಶೆಟ್ಟಿ ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಏನಿದು ಸಮನ್ವಯ ಹೊಂದಾಣಿಕೆ ಅನ್ನೋದು ಕೇವಲ ಪದಗಳಿಗೆ, ಮೀಟಿಂಗ್ಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ಬಿಜೆಪಿ JDS ನಡುವೆ ರಾಜ್ಯದಲ್ಲಿ? ನಮ್ಮ ಮೈತ್ರಿ NDA ಮೈತ್ರಿ ಬರೀ ಕರ್ನಾಟಕ ಅಲ್ಲ, ಇದು ಇಡೀ ದೇಶದಲ್ಲಿ ಮೈತ್ರಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಸರಿ, ಎಲ್ಲೋ ಒಂದು ಸಣ್ಣ ಪುಟ್ಟದ್ದು, ಇಷ್ಟು ದೊಡ್ಡ ಒಂದು ಪಾರ್ಟಿಯಲ್ಲಿ ಸಹಜ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಸರಿಪಡಿಸುವಂಥ ಕೆಲಸ ಹಿರಿಯರು ವರಿಷ್ಠರು ಮಾಡ್ತಾರೆ. ಹಾಗಂತೇಳಿ ಮೈತ್ರಿಯಲ್ಲಿ ಬಿಕ್ಕಟ್ಟ ಖಂಡಿತ ಇಲ್ಲ. ಯಾರೋ ಒಂದು 3-4 ಜನ ಏನು ಅನ್ನ ತಿನ್ನದಂತಹ ಕೆಲಸ ಮಾಡಿದಾರೆ ಅಂತ ಹೇಳಿ ಎಲ್ಲರನ್ನು ದೂಷಿಸೋದು ತಪ್ಪು. ಯಾರು 3-4 ಜನ ಮಾಡಿದ್ದಾರೆ. ಹಾಗಂತೇಳಿ ಅದಕ್ಕೆ ಏನ್ ಮಾಡಬೇಕು, ಅದಕ್ಕೆ ಏನ್ ಮಧ್ಯೆರಿಬೇಕು, ಅದೆಲ್ಲ ಮಾಡ್ತಿದ್ದಾರೆ. ಇವತ್ತು ನಮ್ಮ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸರ್ ಇದ್ದಾರೆ. 11 ಗಂಟೆ ಈಗ ಇನ್ನೇನು ಸಭೆಗಳು ನಡೆಯುತ್ತೆ. ಅದು ಏನ್ ಸಮನ್ವಯ ಸಭೆ ನೋಡಿ. ನಮ್ಮ ಯಾವುದೇ ಒಂದು ನಮ್ಮ ಎರಡು ಮೈತ್ರಿ ಪಕ್ಷದಲ್ಲಿ ಬೇರೆ ಗೊಂದಲ ಇಲ್ಲ. ನೀವು ಗೊಂದಲ ಸೃಷ್ಟಿಸುವುದು ಬೇಡ, ಖಂಡಿತ ಇಲ್ಲ. ಯಾರು ಸೃಷ್ಟಿಸುವುದು ಬೇಡ. ಯಾರು ಸೃಷ್ಟಿ ಮಾಡ್ತಾರೆ? ಹೌದು, ಹೊಂದಾಣಿಕೆ ಅನ್ನೋದು ಇದೆಯಾ? ಹೋಗ್ಲಿ ಹೇಳಿ. ಖಂಡಿತ ಬಿಜೆಪಿ JDS ನಡುವೆ ಹೊಂದಾಣಿಕೆ ಇದೆಯಾ ಬೇಡ? ಬಿಜೆಪಿಯಲ್ಲಿ ಹೊಂದಾಣಿಕೆ ಇದೆಯಾ ಅದನ್ನ ಹೇಳಿ ಫಸ್ಟ್. ನೋಡಿ, ನಾನು ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ದು ರಾಷ್ಟ್ರೀಯ ಪಕ್ಷ, ಕೇಡರ್ ಬೇಸ್ ಪಕ್ಷ. ಏನೇ ಆದ್ರೂ ಎಂತ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ತರ ಇತ್ತು, ಬಿಜೆಪಿ ಯಾವ ತರ ಇತ್ತು, ಯಾವ ತರ ಮಾಡಿದ್ವು, ಅದನ್ನ ಇನ್ಯಾವ ತರ ಮಾಡ್ತಾ ಇದೀವಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲೂ ಅದೇ ರೀತಿಯಲ್ಲಿ ಏನೇ ತಪ್ಪಾಗಿದ್ರು ಕೂಡ ಅದು ಸರಿಪಡಿಸುವ ಕೆಲಸವನ್ನು ವರಿಷ್ಠರು ಮಾಡ್ತಾರೆ. ನೀವು ಚಿಂತೆನೆ ಬೇಡ, ನಿಶ್ಚಿಂತೆ ಆಗಿರಿ. ನಮ್ಗೆ ಕಾರ್ಯಕರ್ತೆಯಾಗಿ ನಮಗೆ ನಂಬಿಕೆ ಇದೆ. ಯಾಕೆ ಹೇಳ್ತೀನಿ ಕೇಳಿ. ನಿಮ್ಮ ಸಮಸ್ಯೆ ನಮಗೆ ಚಿಂತೆ ಯಾಕೆ ಗೊತ್ತಾ? ಆಡಳಿತ ಪಕ್ಷ ಅವ್ರು ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಧ್ವನಿ ಎತ್ತಕ್ಕೆ ಒಂದು ಸೊಲ್ಲಿಲ್ವಲ್ಲ ನಮ್ಮ ಪರವಾಗಿ, ವಿರೋಧ ಪಕ್ಷ ಅನ್ನೋದು ಕಾಣಿಸ್ಕೊಳ್ತಾ ಇಲ್ವಲ್ಲ ನಮ್ಗಳ ಕಣ್ಣಿಗೆ ಅಂತ ರಾಜ್ಯದ ಜನತೆಗೆ ಸಮಸ್ಯೆ. ನಿಮ್ಮಲ್ಲಿರುವ ಗೊಂದಲ ನಮಗ್ ಸಮಸ್ಯೆ. ನಮ್ಮ ಗೊಂದಲ ಏನಿದೆ ಅದು ರಾಜ್ಯದ ಜನತೆಗೆ ಸಮಸ್ಯೆ ಆಗುದಿಲ್ಲ, ಯಾವತ್ತೂ ಆಗಲ್ಲ. ನಮ್ಮ ಗೊಂದಲ ನಮ್ಮಲ್ಲಿ ಪರಿಹಾರ ಆಗುತ್ತೆ. ರಾಜ್ಯದ ವಿಷಯ ಬಂದಾಗ ಬರಗಾಲ ಬರ್ತಾ ಇದೆ, ಬಿಸಿ ಊಟಕ್ಕೂ ಅಕ್ಕಿ ಇಲ್ಲ, ಇಷ್ಟೊಂದು ಜ್ವಲಂತ ಸಮಸ್ಯೆಗಳಿದೆ, ಇಷ್ಟು ತೊಂದರೆ ಇದ್ರು ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ? ನಾವು ಮಳೆಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ನೀವು ಚರ್ಚೆ ಆಗುತ್ತೆ. ನಾವು ಯಾವ ತರ ಪ್ರಶ್ನೆಗಳು ಕೇಳಬೇಕು, ರಾಜ್ಯದ ಜನಪರ ಯಾವ ತರ ನಿಲ್ಬೇಕು ಅನ್ನೋ ಬಗ್ಗೆನೂ ಚರ್ಚೆ ಆಗುತ್ತೆ ಈ ಸರಿ. ಓಕೆ, ಬರ್ತೀನಿ. ನಾನು ನಿಮ್ಮ ಹತ್ರ ಮಾತಾಡೋದು ತುಂಬಾ ಬಾಕಿ ಇದೆ ಕಾಂತಿ ಅವರೇ, ಬರ್ತೀನಿ. ನಾಗೇಂದ್ರ ಬಾಬು ಅವರೇ, ಸಮನ್ವಯ ಸಮಿತಿಯ ಸಭೆ ಮಾಡ್ತಾ ಇದ್ದೀರಿ, ಏನೇನು ಚರ್ಚೆ ಆಗ್ಬೋದು? ಇನ್ನು ಮುಂದಕ್ಕಾದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ? ವಿದ್ಯಾ ಅವರೇ, ಒಂದು ಒಳ್ಳೆ ಸಬ್ಜೆಕ್ಟ್ ಎತ್ತಿದ್ದೀರಿ. ಮೊದಲನೇದಾಗಿ ನಿಮಗೆ ತುಂಬ ಧನ್ಯವಾದ. ಯಾಕೆ ಅಂತಂದರೆ, ಒಂದು ಸಣ್ಣ ಮನೆಯಲ್ಲಿ ಅಣ್ಣ ತಮ್ಮದಿರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯಗಳಿರುತ್ತೆ. ದೊಡ್ಡ ಪಕ್ಷಗಳಿದು NDA ನೋಡ್ತಿದ್ದೀರಲ್ಲ, ಮೈತ್ರಿಕೂಟ
ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಆಮೇಲೆ ತಾವು ಒಂದು ಪದವನ್ನು ಬಳಕೆ ಮಾಡಿದ್ರಿ, ಮೈತ್ರಿ ಬಗ್ಗೆ ಭುಗಿಲೆದ್ದ ಭಿನ್ನಮತ ಅಂತೇಳಿ. ಎಲ್ಲೂ ಭುಗಿಲೆದ್ದಿಲ್ಲ. ಯಾವುದೇ ಕಾರಣಕ್ಕೂ ಆ ಪರಿಸ್ಥಿತಿ ಅಂತೂ ತಂದುಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮಲ್ಲೂ ಕೂಡ ವರಿಷ್ಠರಿದ್ದಾರೆ. ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ಶ್ರೀಮಂತ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಕೇಂದ್ರ ಮಂತ್ರಿಗಳು, ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ಕುಮಾರಸ್ವಾಮಿ ಅವರಿದ್ದಾರೆ, ಅನೇಕ ಹಿರಿಯ ಮುಖಂಡರುಗಳಿದ್ದಾರೆ. ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ, ಇವತ್ತು ನಾವು ಕೂಡ ತಳಮಟ್ಟದಲ್ಲಿ ಬಂದಿರತಕ್ಕಂಥ ಪಕ್ಷ ಇದು, ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಪಕ್ಷ ಇದು. ಸ್ಥಳೀಯ ನೀವು ಹೇಳಿರತಕ್ಕಂಥ ಯಾಕೆ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ತಿಳಿಸಿದೆ ಅಂದರೆ, ಇದು ತಳಮಟ್ಟದಿಂದ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ಅನೇಕ ತಳಮಟ್ಟದ ಪಕ್ಷ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಎರಡನೇ ಪಂಕ್ತಿ ಮುಖಂಡರುಗಳಿದ್ದಾರೆ. ಇಲ್ಲಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳಾಗಿರ್ಬೋದು, ಅನೇಕ ಜನ ಪಕ್ಷಕ್ಕೆ ದುಡಿದಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೆ. ಅವ್ರಿಗೆ ಆದಂಥ ನ್ಯಾಯ ಸಿಗಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು, ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ಸಮನ್ವಯ ಸಮಿತಿ ಆಲ್ರೆಡಿ ನಾವು ಮಾಡಿದ್ವಿ. ಮತ್ತೆ ಈಗ ಸಮನ್ವಯ ಸಭೆಯನ್ನು ಇವತ್ತು ಕರೆದಿದ್ದಾರೆ. ಕೂತು ನಮ್ಮ ವರಿಷ್ಠರು ಏನೇ ತೀರ್ಮಾನ ತಗೊಂಡ್ರು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಆ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ, ಸೂಕ್ತವಾದಂಥ ತೀರ್ಮಾನವನ್ನು ತಗೊತಾರೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ರಾಜ್ಯದಲ್ಲಿ ಇವತ್ತು ತಾವು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಜ್ವಲಂತ ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿದೆ, ಆಡಳಿತ ಇದೆಯಾ ಇಲ್ವಾ ಅನ್ನೋ ಮಟ್ಟದಲ್ಲಿ ಇವತ್ತು ಇರುವಂಥ ಸಂದರ್ಭದಲ್ಲಿ ಹಂತವಾಗಿ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಈಗ ಮೈಸೂರಿಗೆ ನಾವು ಮೂಡಾ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟಿಗೆ ಹೋಗಿದ್ವಿ. ಅದೆಲ್ಲ ಆ ರೀತಿದೇನಿಲ್ಲ, ಒಟ್ಟಿಗೆ ಹೋಗಿಲ್ಲ ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟ್ ಬರೋದಿಲ್ಲ. ಯಾಕೆ ಅಂತಂದರೆ, ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ತೊಗೊಂಡು ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅಷ್ಟೇನೆ. ಬಟ್ ನಾವೆಲ್ಲ ಕೂಡ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ನಮ್ಮದೇ ಆದಂಥ ರಾಜ್ಯ ಸರ್ಕಾರದ ಒಂದು ಸಣ್ಣ ಪುಟ್ಟ ಏನು ಲೋಪದೋಷ ಮೇಡಮ್ ಖಂಡಿತ ಒಂದು ನಿಮಿಷ. ನಾವು ಏನಕ್ಕೆ ಬಿಡದಿ ವಿಚಾರವನ್ನು ನೀವು ಕೇಳ್ತಾ ಇದ್ರೆ, ಬಿಡದಿಲಿ ಒಂಟಿ ಹೋರಾಟ ಅಂತಕ್ಕಂಥ ಪದ ತಾವು ಬಳಕೆ ಮಾಡಿದ್ದೀರಿ ಅಂತ ಕಾಣುತ್ತೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಈಗ ಒಂಟಿ ಹೋರಾಟ ಅಂತಕ್ಕಂಥ ಪ್ರಶ್ನೆ ಇಲ್ಲ, ನಮ್ಮ ಜೊತೆಲಿದ್ದಾರೆ ಅವರು. ನಾವೇನು ಒಂಟಿ ಹೋರಾಟ ಮಾಡ್ತಾ ಇಲ್ಲ. ಈಗ ಅವರು ಹೇಳಿದ್ದಾರೆ ಅದೇನೋ ಆಯ್ತು ನಾವು ಜೊತೆಲಿ ಬರ್ತೀವಿ ಅಂತಕ್ಕಂಥದ್ದು. ಯಾಕೆ ಅಂತಂದರೆ, ಬಿಡದಿಯಲ್ಲಿ ಬಂದ್ಬಿಟ್ಟು ಸಬ್ಜೆಕ್ಟ್ ಇದ್ದಿದ್ದು ಹೆಚ್ಚು ವಿಚಾರ ಅಲ್ಲಿ ಸ್ಥಳೀಯವಾಗಿ ನಮ್ಮ ನಾಯಕರಂತ ಸನ್ಮಾನ್ಯ ಕುಮಾರಸ್ವಾಮಿಯವರು, ನಿಖಿಲ್ ಅಣ್ಣ ಅವರು ಅಲ್ಲಿ ಸ್ಥಳೀಯವಾಗಿ ಕ್ಯಾಂಡಿಡೇಟ್ ಆಗಿದ್ದರು. ಅಗತ್ಯತೆ ಅಲ್ಲ, ಪೂರ್ತಿ ಹೇಳ್ತಿದ್ದೀನಿ ಕೇಳಿ. ನಮ್ಮ ಕ್ಯಾಂಡಿಡೇಟ್ಗಳಾಗಿರ್ತಕ್ಕಂಥವ್ರು ಅಲ್ಲಿದ್ದರು. ಯಾವುದೇ ಕಾರಣಕ್ಕೆ ಇವಾಗ ಶಿವಮೊಗ್ಗದ ವಿಚಾರದಲ್ಲಿ ಅವರು ಮಾತಾಡ್ತಾರೆ, ಯಾಕೆ ಮಾತಾಡಲ್ಲ, ಯಾಕೆ ಮಾತಾಡಬಾರ್ದು? ಹಂಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೇವಲ ಏನೋ ಒಬ್ರು ಹೋದ್ರು ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ಸಮನ್ವಯತೆ ಕೊರತೆ ಇದೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಆಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರೋದು ಕೂಡ ಸತ್ಯನೇ. ಯಾವುದೇ ಕಾರಣಕ್ಕೂ ಎಲ್ಲ ಸರಿ ಇದೆ ಅಂತಕ್ಕಂಥದ್ದು ಹೇಳಕ್ಕಲ್ಲ. ಯಾಕೆಂದರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಇಲ್ಲಿ. ಅದು ಒಂದು ರಾಷ್ಟ್ರೀಯ ಪಕ್ಷ, ನಾವು ಸಣ್ಣ ಪಕ್ಷ ಆಗಿರ್ಬೋದು, ಆದರೆ ಪ್ರಾದೇಶಿಕ ಪಕ್ಷ. ಇಲ್ಲೂ ಕೂಡ ತಳಮಟ್ಟದಲ್ಲಿ ಕಾರ್ಯಕರ್ತರು 108 ಜನ ಇದ್ದಾರೆ. ನಮಗೂ ಕೂಡ ನ್ಯಾಯ ಸಿಗಬೇಕಾಗುತ್ತೆ ದುಡಿದಂಥವ್ರಿಗೆ. ಇಂಥ ಒಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರು ಮತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಯಾವುದೇ ಕಾರಣಕ್ಕೂ ಯಾವುದೇ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗದಂಗೆ ಎಲ್ಲ ಕೂತ್ಕೊಂಡು ಒಂದಾಗಿ ಒಟ್ಟಾಗಿ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಈಗ ತಾನೇ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಎಷ್ಟೇ ಮೀಟಿಂಗ್ಗಳನ್ನು ಇವರು ಮಾಡಿದ್ರು ಕೂಡ ಗ್ರೌಂಡ್ ರಿಯಾಲಿಟಿ ಈ ಸಮನ್ವಯ ಅಥವಾ ಹೊಂದಾಣಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಸಮೀವುಲ್ಲಾ ಸರ್, ಇವರಿಬ್ಬರ ಜೋಡಿ ದೊಡ್ಡವ್ರು ಮಾಡಿರೋ ಬಲವಂತದ ಮದುವೆ ತರ ಕಾಣಿಸ್ತದೆ ನಮ್ಮ ಕಣ್ಣಿಗೆ. ಬಲವಂತದ ಮದುವೆ ತರ. ವಾಟ್ ಡು ಯು ಸೇ? ಈಗ ಫಸ್ಟ್ ಈ ಮೈತ್ರಿ ಬೇಕೋ ಬೇಡವೋ ಅನ್ನುವ ಕ್ಲಾರಿಟಿ ಬಿಜೆಪಿಗೆ ಬೇಕು. ಮತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಪದೇ ಪದೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಉದ್ಭವ ಆಗ್ತಿದ್ದಾರೆ ಅನ್ನೋದಕ್ಕೂ ಒಂದು ಕ್ಲಾರಿಟಿಯನ್ನ ಬಿಜೆಪಿಯ ಒಂದು ಗುಂಪು ಪ್ರಶ್ನೆ ಮಾಡ್ತಿದೆ, ನಾವಲ್ಲ. ಬಿಜೆಪಿಯ ಒಂದು ಗುಂಪು ಅದನ್ನು ಕೇಳ್ತಿದೆ. ನಂಬರ್ 2, ಸಮನ್ವಯ ಸಮಿತಿ ಯಾವತ್ತೋ ಆಗ್ಬೇಕಾಗಿತ್ತು, ಆ ಸಮನ್ವಯ ಸಮಿತಿ ಈಗ್ಲಾದ್ರೂ ರಚನೆ ಆಯ್ತಲ್ಲ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹೀಗಾಗಿ ಮೈತ್ರಿ ಬೇಕಿತ್ತು ಅಂದ್ರೆ ಮೈತ್ರಿಗೆ ಒಂದು ಧರ್ಮ ಇರಬೇಕು. ಮೈತ್ರಿ ಧರ್ಮಕ್ಕಿರೋ ಚೌಕಟ್ಟೇನು ಅನ್ನೋದು ತೀರ್ಮಾನ. ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದಲ್ಲೇ ಇರುವ ಒಂದು ಗುಂಪಿಗೆ ಈ ಮೈತ್ರಿ ಬೇಕಿಲ್ಲ. ನಾವೇನೋ 40, 50, 80 ಗೆದ್ಕೊಂಡು 25, 30 ಗೆಲ್ಲೋರಿಗೆ ಸಿಎಂ ಪೋಸ್ಟ್ ಯಾಕೆ ಬಿಟ್ಕೊಡ್ಬೇಕು ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಸೀನಿಯರ್ ಲೀಡರ್ಸ್. ಅದಕ್ಕೆ ಕ್ಲಾರಿಟಿ ಸಿಗ್ಬೇಕು ಬಿಜೆಪಿ ಒಳಗೆ. ಅದನ್ನ ಬಿಜೆಪಿ ನಾಯಕರು ಕೂತ್ಕೊಂಡು ತೀರ್ಮಾನ ಮಾಡ್ಬೇಕು. ಆಮೇಲೆ ಬಿಜೆಪಿಯಲ್ಲಿರೋ ಲೀಡರ್ಶಿಪ್ ಡಿಸ್ಪ್ಯೂಟ್ ಇದೆಯಲ್ಲ, ನಾಯಕತ್ವದ ಗೊಂದಲ, ಅಧ್ಯಕ್ಷ ಸ್ಥಾನದಿಂದ ಪ್ರತಿಪಕ್ಷ ನಾಯಕ ಸ್ಥಾನದಿಂದ, ಅದ್ರ ಬಗ್ಗೆ ಅವರು ಒಂದಿಷ್ಟು ಒಂದು ತೀರ್ಮಾನಕ್ಕೆ ತಗೋಬೇಕು. ಆ ತೀರ್ಮಾನವನ್ನ ಕೈಗೊಂಡು ಎಲ್ಲವೂ ಮುಗ್ದೋಯ್ತು ಅನ್ನುವ ಹಂತದಲ್ಲಿ ಒಂದು ಫರ್ಮ್ ಆದ ಲೀಡರ್ಶಿಪ್ಪಿನ ಜೊತೆಗೆ ಮೈತ್ರಿ ವಿಚಾರಕ್ಕೆ
JDS ಜೊತೆ ಡಿಸ್ಕಷನ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಇಲ್ಲಿ ಮೀಟಿಂಗ್ ಮಾಡೋದು, ಅಲ್ಲಿ ಓಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೈ ಕೊಡೋದು, ಆಯ್ತಾ. ಆಮೇಲೆ ರಿಪೋರ್ಟ್ ಕೊಡ್ಬೇಕಾದ್ರೆ 8 ಮತಗಳು JDS ಇಂದ ಹೋಗಿವೆ ಅಂತ ರಿಪೋರ್ಟ್ ಕೊಡೋದು. 8 ಮತಗಳು ನಮ್ಮಿಂದ ಹೋಗಿರೋದು 3 8 JDS ಇಂದ ಹೋಗಿದೆ ಅಂತ ರಿಪೋರ್ಟ್ ಕೊಡೋದು, JDS ಮೇಲೆ ಹಾಕೊಡೋದು. ಇದೆಲ್ಲ ನಿಂತೋಗ್ಬೇಕು. ಆಗ ಮೈತ್ರಿಗೆ ಒಂದು ಧರ್ಮ ಬರುತ್ತೆ. ಆ ಧರ್ಮದ ಪರಿಪಾಲನೆ ಆಗ್ಬೇಕು. ಎಷ್ಟು ಕನ್ಫ್ಯೂಷನ್ಸ್ ನ ಕ್ಲಾರಿಫೈ ಮಾಡೋ ಜವಾಬ್ದಾರಿ, ಅಥವಾ ಕ್ಲಾರಿಫೈ ಅಲ್ಲ, ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ತಂದ್ಕೊಡೋ ಜವಾಬ್ದಾರಿ ಬಿಜೆಪಿ. ಇದು ಇವತ್ತು ನಡೀತಿರೋ ಮೀಟಿಂಗ್ ಅಲ್ಲಿ ಅದು ತೀರ್ಮಾನ ಆಗ್ತದೆ. ಇವತ್ತು ನಡೆಯುವ ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಲೀಡರ್ಶಿಪ್ ಇಶ್ಯೂ ಬರುತ್ತೆ. ಅದು ಈಗಲೇ ಬರಲ್ಲ. ಅದು ನೆಕ್ಸ್ಟ್ ಕರ್ನಾಟಕದ ಲೀಡರ್ಶಿಪ್ ಇಶ್ಯೂ ಬರುತ್ತೆ. ಆಮೇಲೆ ಜಾಯಿಂಟ್ ಪ್ರೋಗ್ರಾಮ್ಸ್ ನ ಹಾಕ್ಬೇಕಾದ್ರೆ ಇಲ್ಲಿವರೆಗೆ ಯಾವ್ದು ಅವ್ರು ಹೇಳಿದ್ರು, JDS ವಕ್ತಾರರು, ನಮ್ಮ ಸ್ನೇಹಿತರು, ಅವರು ಎಲ್ಲ ಜಂಟಿ ಹೋರಾಟ ಮಾಡಿದ್ವಿ, ಯಾವ್ದು ಮೂಡಾದು ಸಾಕಾ. ಈಗ ಬಿಡದಿದ್ದು ನಿಮ್ಮ ಅಲ್ಲ, JDS ಅಲ್ಲ, ಕರ್ನಾಟಕದ ಒಂದು ಮೇಜರ್ ಇಶ್ಯೂ. ಸರ್ ಸಾರಿ ಟು ಇಂಟರಪ್ಟ್, ಅದ್ರ ನಡುವೆ ಇನ್ನೊಂದು ಹೇಳ್ಬಿಡ್ತೀನಿ. ಬಿಡದಿಗೆ ನಾವು ಆಕ್ಚುಲಿ ನಾನೇ ಹೋಗಿದ್ದೆ. ಹೌದು, ಇವರು ಒಂಟಿಯಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿ ನೋಡಿದ್ರು JDS ಪಕ್ಷದ ಬಾವುಟಗಳು ಕಾಣಿಸ್ತಾ ಇತ್ತು. ಹೆಸರಿಗೆ ನಾಮಕಾವಸ್ಥೆಗೆ ಬಿಜೆಪಿ ಒಬ್ಬ ಕಾರ್ಯಕರ್ತ ಇರಲಿಲ್ಲ, ಬಿಜೆಪಿ ಒಂದು ಬಾವುಟವನ್ನ ನೋಡಲಿಲ್ಲ. ಅದು ಕಂಪ್ಲೀಟ್ ಆಗಿ JDS ಪಕ್ಷದ ಹೋರಾಟ ಆಗಿತ್ತು ಅವತ್ತು. ನಾಮಕಾವಸ್ಥೆಗೂ ಒಬ್ರು ಕಾರ್ಯಕರ್ತರು ಇರ್ಲಿಲ್ಲ ಅಲ್ಲಿ. ಲೀಡರ್ಸ್ ಮನೆ ಹಾಳಾಗಿ ಹೋಗ್ಲಿ. ಹೌದು ಹೌದು. ಅಲ್ಲ, ಯಾಕೆ ಈಗ ಪ್ರತಿಪಕ್ಷ ನಾಯಕ ಯಾರು? ಬಿಜೆಪಿ. ಎರಡೂ ಸದನಗಳಲ್ಲಿ ಇಂತಹ ಇಶ್ಯೂಸ್ಗಳು ಬಂದಾಗ ಪ್ರತಿಪಕ್ಷ ನಾಯಕರ ರೋಲು ದೊಡ್ಡದಿರುತ್ತೆ, ಪಾರ್ಟಿ ರೋಲು ದೊಡ್ಡದಿರುತ್ತೆ. ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ಹೋದ್ರು, ರೈತರನ್ನ ಮೀಟ್ ಮಾಡಿದ್ರು, ಬಂದ್ರು, ಅಲ್ಲಿಗೆ ಆ ಇಶ್ಯೂ ಬಿಜೆಪಿ ಪಾಲಿಗೆ ಎಂಟಾಯ್ತು. ಯಾಕೆ ಎಂಟಾಯ್ತು? ಯಾಕೆ ಕೋಆರ್ಡಿನೇಷನ್ ಇಲ್ಲ? ಕೋಆರ್ಡಿನೇಷನ್ ಇರೋ ಪ್ರಾಬ್ಲಮ್ಸ್ ಏನು, ಏನೇನ್ ಸಾರ್ಟ್ ಔಟ್? ಈಗ BBMP GBA ಎಲೆಕ್ಷನ್ಸ್ ಬರ್ತಿದೆ, ಅಲ್ಲಿ ನಿಲ್ಬೇಕಾ? ಒಟ್ಟಿಗೆ ನಿಲ್ಬೇಕಾ? ಒಟ್ಟಿಗೆ ನಿಂತ ಸೀಟ್ ಎಷ್ಟು ಬಿಟ್ಟು ಕೊಡ್ಬೇಕು? ಬಂಡಾಯದ ಸುರಿಮಳೆ ಆಗುತ್ತೆ, ಬಂಡಾಯದ ಹಾವಳಿ ಹಿಡಿದು ಬಿಡುತ್ತೆ. JDS ಅವರು ನಿಲ್ಲೋರು ಇರ್ತಾರೆ, ಬಿಜೆಪಿ ಅವರು ನಿಲ್ಲೋರು ಇರ್ತಾರೆ. ಅದನ್ನ ತಪ್ಸಕ್ಕಾಗುತ್ತಾ? ಯಾವ ಹಂತಕ್ಕೆ ಈ ಮೈತ್ರಿ ವರ್ಕೌಟ್ ಆಗುತ್ತೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಸ್ಟೇಜ್ ವರೆಗೆ ಈ ಮೈತ್ರಿ, ಯಾವ ಸ್ಟೇಜ್ ನಂತರ ಈ ಮೈತ್ರಿ ವರ್ಕೌಟ್ ಆಗುತ್ತೆ? ಲೋಕಲ್ ಬಾಡೀಸ್ ಅಲ್ಲಿ ಏನ್ ಮಾಡ್ಬೇಕು? ಇವೆಲ್ಲ ಪಾಲಿಸಿ ಮ್ಯಾಟರ್ಸ್, ಅದು ಡಿಸ್ಕಷನ್ ಆಗ್ಬೇಕು. ಮತ್ತು ಇಲ್ಲೆಲ್ಲ ಮಾತಾಡ್ಕೊಂಡು ಹೋಗೋದು, ಮತ್ತೆ ನಾಳೆ ದಿನ ಮತ್ತೆ ಅದೇ ರಿಪೀಟ್ ಆಗೋದು ಇಲ್ಲ. ಬಿಜೆಪಿ ಅದರ ಒಳಗಿರುವ ಗೊಂದಲವನ್ನ ಸರಿಪಡಿಸ್ಕೊಂಡು ನಂತರ ಮೈತ್ರಿ ಬಗ್ಗೆ ಮಾತಾಡಿದ್ರೆ ಒಳ್ಳೆದು. ಓಕೆ, ಬರ್ತೀನಿ ಸರ್ ನಿಮ್ಮ ಹತ್ರ. ದಿನೇಶ್ ಹೇರುಹಳ್ಳಿ ಅವರೇ, ಈ ಸಮನ್ವಯ ಸಮಿತಿ ಸಭೆ ಬಗ್ಗೆ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡಲ್ಲ. ನಾನು ನೇರವಾಗಿ ನೋಡಿ, ಅವರಿಬ್ಬರ ಮೈತ್ರಿಯಲ್ಲಿ ಬಿರುಕಿರೋದು ಇಡೀ ರಾಜ್ಯದ ಜನತೆ ಗೊತ್ತಾಗ್ತದೆ. ಅವ್ರು ಹೇಳ್ಬೋದು ದಾಯಾದಿಗಳ ಕಲಹ, ಅಣ್ಣ ತಮ್ಮಂದ್ರ ಕಲಹ, ಅದು ಅವ್ರ ಸಮಾಧಾನಕ್ಕೆ ಅವ್ರು ಹೇಳ್ತಾರೆ. ಇಂಥ ಸಮಸ್ಯೆ ಇದ್ದಾಗ ಅಥವಾ ಇಂಥ ಪರಿಸ್ಥಿತಿ ಇದ್ದಾಗ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವ ಅವಕಾಶ ನಿಮಗಿದೆ. ಇವತ್ತಿಗೂ ವಿರೋಧ ಪಕ್ಷ ಅಂದರೆ ಬೈಯಕ್ಕಾದ್ರೂ ಜನ BJP ಇಲ್ಲ JDS ಹೆಸರು ತಗೊಳ್ತಾರೆ, ಹೊಗ್ಲಕ್ಕಾದ್ರೂ ಅವರಿಬ್ರು ಹೆಸರನ್ನು ತಗೋಬಹುದು. AAP ಅನ್ನೋದ್ರ ಸೊಲ್ಲೆ ಎತ್ತಲ್ಲ ನಮ್ಮ ರಾಜ್ಯದಲ್ಲಿ. ಅಂದ್ರೆ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಇನ್ನೂ ಇದೆ ಸರ್. ನಮ್ಮ ಅಸ್ತಿತ್ವದ ಬಗ್ಗೆ ನೀವು ಕೇಳಬೇಡಿ. ಇವತ್ತು ರಾಜ್ಯದಲ್ಲಿ ಏನಾಗಿದೆ ಡೆಲ್ಲಿ ಕೇಳ್ತಾ ಇಲ್ಲ, ನಾನು ಇಲ್ಲಿದೆ ಹೇಳ್ತಾ ಇರೋದು. ಇವತ್ತು ನೋಡಿ, ನಾವು ಇವತ್ತು ಸೋಷಿಯಲ್ ಮೀಡಿಯಾ ಆಗ್ಬೋದು, ಮೀಡಿಯಾಗಳಾಗ್ಬೋದು, ಪ್ರತಿಯೊಂದರಲ್ಲೂ ನೀವೆಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಹೋರಾಟಗಳು ಸಾಕಷ್ಟು ನಡೀತಾ ಇದೆ. ನಿಮ್ಮ ಕಾರ್ಯಕರ್ತರು ಮತ್ತೆ ನಾವ್ ಹೇಳೋದು, ನೀವು ಅರ್ಥ ಮಾಡ್ಕೊಳ್ಳೋದೇ ರೆಡಿ ಇಲ್ವಲ್ಲ. ನೀವು ಇನ್ನೂ ಯಾವ್ದೋ ಓಲ್ಡ್ ಟ್ರೆಡಿಷನಲ್ ಪಾಲಿಟಿಕ್ಸ್ ಅಲ್ಲೇ ಬಿಜಿ ಆಗಿದ್ದೀರಪ್ಪ. ನೀವು ದುಡ್ಡಂಚಿ ಅಲ್ಲ ಮೇಡಮ್, ಒಂದ್ ಮಾತು ಕೇಳಿ ನೀವು. ಈ ಓಲ್ಡ್ ಟ್ರೆಡಿಷನ್ ಏನಂದ್ರೆ, 100 ಜನ ದುಡ್ಡು ಕೊಟ್ಬಿಟ್ಟು ರೋಡ್ ಕರ್ಕ ಬರ್ಬೇಕು, ಕುಕ್ಕರ್ ಹಂಚ್ಬೇಕು, ಲಿಕ್ಕರ್ ಹಂಚ್ಬೇಕು, ಅವಾಗಷ್ಟೇ ಅದು ಪಕ್ಷಗಳು. ಅವ ಬಾವುಟ ಇಟ್ಕೊಂಡ್ ಬರ್ಬೇಕು. ಅಲ್ಲಿ ಮೊನ್ನೆ ಬಿಡದಿಲ್ ಕೇಳಿದ್ರಲ್ಲ, ಅವ್ರು ಯಾರು ರೈತರೆಲ್ಲ ಎಷ್ಟೋ ಜನ ಬಂದ್ ಕೂತಿರೋರು, ಬೆಳಗ್ಗೆ ದುಡ್ಡು ಕೊಟ್ರು, ಬಂದಿದೀವಿ, ಕೂತಿದೀವಿ ಅಂತ ಹೇಳೋರು ಸುಮಾರು ಜನ. ಈ ತರ ಮಾಡೋದೆಲ್ಲ ಪಕ್ಷಗಳಲ್ಲ. ನಾವು ಮಾಡ್ತಾ ಇರೋದು ನಮ್ಮ ಒಂದು ನಿಮಿಷ ನೀವು ಕೇಳಿ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಅಥವಾ ಜನರ ಪರವಾಗಿ ಇಲ್ಲಿ ತನಕ ನಿಮ್ಮ ಅಭಿಯಾನಗಳು, ನಿಮ್ಮ ಹೋರಾಟಗಳು, ಮೂಡ, ಬಿಡದಿ, ಬರ, ಈಗ ಆಗ್ತಾ ಇರೋ SIR, ನಿಮ್ಮ ಅಸ್ತಿತ್ವ ಎಲ್ಲಿದೆ? ಈಗ ಇವತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಡೋದ್ರಲ್ಲೂ ನಾವೇ ಮುಂಚೂಣಿಲಿದ್ದೀವಿ. ಯಾಕಂದ್ರೆ
ಈ JCB ಪಾರ್ಟಿಗಳು ತಮ್ಮ ಟ್ರೆಡಿಷನಲ್ ಪೊಲಿಟಿಕ್ಸ್ ಮಾಡ್ಕೊಂಡೇ ಬಂದವ್ರು ಹಿಂದಿಂದ. ಇವತ್ತು ಎಕ್ಸಾಂಪಲ್ ಹೇಳ್ತೀನಿ, ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಅದೇನೋ ಕಸ ಗುಡಿಸೋ ಮೆಷಿನ್ ತಗೊಬಂದ್ರು 613 ಕೋಟಿ ಅಂತ. 613 ಕೋಟಿದು ಇವತ್ತು ಕಾಂಗ್ರೆಸ್ ಕೇಳ್ತಾ ಇಲ್ಲ, ಬಿಜೆಪಿನೂ ಕೇಳ್ತಾ ಇಲ್ಲ. ಮೆಷಿನ್ ಅಲ್ಲಿ ಇದಾವೆ ಅಂತ ನಾನು ಕೇಳ್ತಾ ಇದ್ದೀನಿ ಇದೇ ಬೆಂಚಲ್ಲಿ. ಬೇಕಂದ್ರೆ ಆ ಮೆಷಿನ್ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಕೇಳ್ತೀನಿ, ಎಲ್ರಿ ಕೃಷ್ಣ ಬೈರೇಗೌಡರ ಮೆಷಿನ್ಗಳು ಒಂದು ದಿವಸ ಒಂದು ರಸ್ತೆ ಗುಡಿಸಿಲ್ಲ ಇದುವರೆಗೂ. ಇವ್ರ ಯಾಕೆ ಕೇಳಲ್ಲ ಅಂದ್ರೆ ಇವ್ರು ಅಧಿಕಾರದಲ್ಲಿ ಇದ್ದಾಗ ಅದೇ ಹಣ ತಿಂದಿರ್ತಾರೆ. ಈಗ ನನ್ನ ಒಂದು ಹೇಳ್ತೀನಿ ಕೇಳಿ, ನೀವು ಮಾತಾಡೋ ಒಂದ್ ನಿಮಿಷ ಮೇಡಮ್. ಈಗ ನನ್ನ 88 ಕೋಟಿ ಖರ್ಚು ಮಾಡ್ಬಿಟ್ಟು ಅದೆಷ್ಟೋ 15 ಲಕ್ಷ ಸಸಿ ನೆಟ್ಟು ಅಂತ ಗಿನ್ನಿಸ್ ರೆಕಾರ್ಡ್ ಪುಸ್ತಕ ಇಸ್ಕೊಂಡವ್ರೆ. ಒಂದ್ ಗಿಡ ಎಲ್ಲೂ ಉಳ್ಕೊಂಡಿಲ್ಲ, ಎಲ್ಲ ಒಂದೊಂದಡಿ ಡಿಸ್ಟೆನ್ಸ್ ಗೆ ಗಿಡ ನೆಟ್ಟವ್ರೆ. ಅದ್ರಲ್ಲಿ ಒಂದ್ ಗಿಡ ನೆಡಕ್ಕೆ 560 ರೂಪಾಯಿ ಅಂತ ದುಡ್ಡು ಮಾಡ್ಕೊಂಡವ್ರೆ. 560 ರೂಪಾಯಿ ಅಂತ ದುಡ್ಡು ಮಾಡ್ಕೊಂಡವ್ರೆ. ಅದು 88 ಕೋಟಿ ಇಲ್ಲ, ಅದೆಷ್ಟು ಕೋಟಿ ತಿಂದವ್ರೆ ಅದು ಗೊತ್ತಿಲ್ಲ. ಇವತ್ತು ರೆವಿನ್ಯೂ ಇಲಾಖೆಯಲ್ಲಿ ನಡೆದಂತ ಭ್ರಷ್ಟಾಚಾರಗಳನ್ನ ಪ್ರತಿ ದಿವಸ ನಾವು ಟಿವಿಲಿ ಕೃಷ್ಣ ಬೈರೇಗೌಡರಿಗೆ ನಾವೇ ಅದನ್ನ ಹೈಯೆಸ್ಟ್ ಏನೋ ಟಾರ್ಗೆಟ್ ಮಾಡಿ ಮಾತಾಡಿದವರು ಕೃಷ್ಣ ಬೈರೇಗೌಡರು. ಇವತ್ತು ಒಂದಷ್ಟು ಏನು ರಿಫಾರ್ಮ್ಸ್ಗಳನ್ನ ತಂದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ. ಇವನ್ ನಾವು PDO ವರ್ಗಾವಣೆಗಳಿಗೂ ನಾನೇ ನಾವು ಟಿವಿಗಳಲ್ಲಿ ಹೋರಾಡಿದೀವಿ, ಇದನ್ನ ಹೈಯೆಸ್ಟ್ ಇನ್ಸಿಡೆನ್ಸ್ ಮಾಡಿದೀವಿ. ಆಮೇಲೆ PDO ವರ್ಗಾವಣೆನ ಇವರು ಕೌನ್ಸಿಲಿಂಗ್ ತಂದ್ರು. ಅಂದ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇರೋ ಕೆಲಸಗಳಿಗೆ ಸರ್ಕಾರ ರೆಸ್ಪಾಂಡ್ ಮಾಡ್ತಾ ಇದೆ. ಇವತ್ತು JCB ಪಾರ್ಟಿಗಳು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೂತಿದ್ದಾವೆ. ಇವತ್ತು ಸಿಂಪಲ್ ಹೇಳ್ತೀನಿ, ಇವತ್ತು BJPಯ ಲೀಡರ್ಗಳೇನಾದ್ರು ಈಶ್ವರಪ್ಪ ಎಲ್ಲವ್ರೆ, ಯತ್ನಾಳ್ ಎಲ್ಲವ್ರೆ, ನಾನು ಹೇಳ್ತಾ ಇರೋದು ನಿಮ್ಮ ಪಕ್ಷದವ್ರು ಹೇಳ್ತಾ ಇರೋದು, ನಿಮ್ಮ ಪ್ರತಾಪ್ ಸಿಂಹ ಎಲ್ಲವ್ರೆ. ಇವತ್ತು ಈಶ್ವರಪ್ಪ ಹೇಳ್ತಾರೆ ನಾವು ಹೊರಗಡೆಯಿಂದ ಕರ್ಕೊಂಡ್ ಬಂದಿದ್ಕೆ ಇವತ್ತು ನಮ್ಮ ಮೂಲ ಬಿಜೆಪಿಗರು ನಾವು ಆಚೆ ಬಿದ್ದಿದ್ದೀವಿ ಅಂತಾರೆ. ಇವತ್ತು ಬಿಜೆಪಿ ಬಂದಿದ್ದು ಯಾವ ಉದ್ದೇಶದಲ್ಲಿ? ಭ್ರಷ್ಟಾಚಾರ ವಿರೋಧದಲ್ಲಿ, ಕುಟುಂಬ ರಾಜಕಾರಣ ವಿರೋಧದಲ್ಲಿ. ಇವತ್ತು ಅವರ ಕೂತಿದ್ದಾರೆ. ಸಿಂಪಲ್ ನಮ್ಮ ಸಜೆಷನ್, ಅವರ ನಡುವೆ ಇರುವಂತಹ ಗೊಂದಲ ನಿಮಗೊಂದು ಅವಕಾಶ, ನೀವು ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇದೀವಿ ಮೇಡಮ್. ಇವತ್ತು ನಿಜವಾದ ಪ್ರತಿಪಕ್ಷ ನಾವು ಮಾತಾಡ್ತಾ ಇದೀವಿ. ಪರವಾಗಿಲ್ಲ, ಆ ಬಿಜೆಪಿ ಅವರು ಎಲ್ಲೋದ್ರ, ಈ JDS ಅವ್ರು ಎಲ್ಲೋದ್ರು ಅಂತಾರೆ. ಎಲ್ಲೋದ್ರೆ ಈ ಆಮ್ ಆದ್ಮಿ ಪಾರ್ಟಿ ಅವರು ಒಂದ್ಸಲ ಕರ್ನಾಟಕದಲ್ಲಿ ಮಾತಾಡಿಲ್ಲ. ನಾವೇ ವಿಧಾನಸೌಧದಲ್ಲಿ ಇವತ್ತು ಪ್ರತಿಪಕ್ಷದಲ್ಲಿ ಕೂತ್ಕೊಳ್ಳೋದು. ಯಾಕಂದ್ರೆ ಇವರೆಲ್ಲ ಅವರ ಸ್ಥಾನಗಳನ್ನ ಕಳ್ಕೊಬಿಟ್ಟವ್ರೆ, ಮಾರ್ಕೊಬಿಟ್ಟವ್ರೆ. ಆ ಪರಿಸ್ಥಿತಿಗೆ ಇವತ್ತು ರಾಜ್ಯ ಹೋಗಿದೆ. ಕುಟುಂಬ ರಾಜಕಾರಣ ಆಗಿರ್ಬೋದು, ಇವರ ಏನು ಭ್ರಷ್ಟಾಚಾರ ನೀತಿಗಳಿರ್ಬೋದು, ಇದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟಾಗವ್ರೆ. ಇವತ್ತು ಜನ ನಮ್ಮನ್ನೇ ಇವತ್ತು ಪರ್ಯಾಯವಾಗಿ ಹುಡುಕ್ತಾ ಇರೋದು. ಇವತ್ತು ಆಗಿದ್ರೆ TVK ಏನು ಬರಲ್ಲ ಅಂತ ಹೇಳಿದ್ರು ತಮಿಳ್ನಾಡಲ್ಲಿ, ಅವ್ರ ಹೆಂಗ್ ಬಂದ್ರು? ಪಂಜಾಬ್ ಒಂದ್ ಸಮೀಕ್ಷೆ 90% ಸಮೀಕ್ಷೆಗಳು ಉಲ್ಟಾ ಕೊಟ್ಟಿತ್ತು. TVK ಪಕ್ಷದ ಹೋಮ್ವರ್ಕ್ ಹಂಗಿತ್ತು, ಅಲ್ಲಿನ ಜನಕ್ಕೆ ಅದ್ ಗೊತ್ತಿತ್ತು. ನಮ್ಮೂರಿನ ಜನಕ್ಕೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿದೀವಿ ನೀವೇ ಕರ್ಸಿದ್ದೀರಾ. ಮತ್ತೆ ಗೊತ್ತಿರೋದಕ್ಕೆ ನಾವು ಇವತ್ತು ಮಾಧ್ಯಮದವ್ರಿಗೆ ಹಿಂಗೊಂದು ಪಾರ್ಟಿ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತು, ಹಂಗ ಕರ್ಸಿದೀವಿ. ಜನಕ್ಕೆ ನಾನು ಹೇಳಿದ್ನಲ್ಲ, ಬೈಯಕ್ಕಾದ್ರೂ ಅವ್ರಿಬ್ರು ಹೆಸರು ತಗೊಳ್ತಾರೆ, ಬೈಯಕ್ಕೂ ನಿಮ್ಮನ್ನ ಕನ್ಸಿಡರ್ ಮಾಡ್ತಾ ಇಲ್ವಲ್ಲ? ಇಲ್ಲ ನಮ್ಮನ್ ಬೈಯಕ್ ಯಾರಿಗೂ ಅವ್ರ ರೈಟ್ಸೇ ಇಲ್ವಲ್ಲ. ಯಾಕಂದ್ರೆ ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದೀವಲ್ಲ. ಬೈಯೋದಕ್ಕೆಲ್ಲೂ ಯಾರಿಗೂ ಒಂದೇ ಒಂದು ಉಳುಕ್ತಾರೆ ಇವತ್ತು ಬೈಯೋದಕ್ಕೆ. ಅವರೇ, ಈ ಕಾರ್ಯಕರ್ತರಿಗೆ ನಿಜವಾಗಿಯೂ ಕೇಳ್ತಾ ಇದ್ದೀನಿ ನಾನು, ನಿಮ್ಮ ಹೊಂದಾಣಿಕೆ, ನಿಮ್ಮ ಮೈತ್ರಿ ಸುತಾರಾಮ್ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ. ಎಕ್ಸಾಂಪಲ್ ನೋಡಿ, ಇದೊಂಥರ BJP ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಹೆಂಗಾಗಿದೆ ಗೊತ್ತಾ? ಆಲದ ಮರದ ಕೆಳಗೆ ನೀವು ನೆರಳು ತಗೊಳ್ತಾ ಇದ್ದೀರಿ. ಆಲದ ಮರದ ಕೆಳಗೆ ಯಾವ ಸಸಿಯೂ ಬೆಳಕ್ ಸಾಧ್ಯ ಇಲ್ಲ, ಬೆಳೆಯಕ್ಕಾಗದಿಲ್ಲ, ನೆರಳು ಒಂದೇ ಸಿಗುತ್ತೆ ನಿಮಗೆ. ಹಾಗೆ JDS ಪಕ್ಷ ನಶಿಸಿ ಹೋಗ್ತಾ ಇದೆ ಅವರ ಮೈತ್ರಿಯಿಂದ ಅನ್ನಿಸ್ತಾ ಇಲ್ವಾ? ಏನ್ ಲಾಭ ನಿಮಗೆ ಅವರಿಂದ? ಇಲ್ಲ, ನಿಮ್ಮ ಅದು ವೈಯಕ್ತಿಕ ಅಭಿಪ್ರಾಯ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ನಾನು ಒಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ. ವೈಯಕ್ತಿಕ ಅಭಿಪ್ರಾಯ ಅಂದ ತಕ್ಷಣ ನಾನು ಸುಮ್ಮನೆ ಕೂರಕ್ಕಾಗಲ್ಲ, ಉತ್ತರ ಕೊಟ್ಬಿಡ್ತೀನಿ. ಆಮೇಲೆ ನೀವು ಮುಂದೆ ಕೇಳಿಸ್ಕೊಳ್ಳಿ. ಇಲ್ಲಿ ತನಕ ನಡೆದ ಮೈತ್ರಿ ಬೈ ಎಲೆಕ್ಷನ್ಸ್ ನೀವು ಎಷ್ಟರಲ್ಲಿ ಕ್ಯಾಂಡಿಡೇಟ್ಸ್ನ ಹಾಕಿದ್ರಿ? ಬಿಟ್ರ ಅವ್ರು ಹಾಕಕ್ಕೆ? ನೀವು ಜಸ್ಟ್ ಅವರಿಗೆ ಬ್ಯಾಟಿಂಗ್ ಮಾಡಕ್ ಬಿಟ್ಟಿದ್ದೀರಿ, ಗ್ರೌಂಡ್ ಇಂದ ಆಚೆ ನಿಂತ್ಕೊಂಡು ನೋಡ್ತಾ ಇದೀರಿ ಅಷ್ಟೇ. ಈಗ ಹಿರಿಯೂರ್ ಬೈ ಎಲೆಕ್ಷನ್ ಬರುತ್ತೆ, ಹಾಕ್ತೀರಾ ನಿಮ್ ಕಡೆ ಅವ್ರನ್ನ? BJP ಅವ್ರು ಬಿಡ್ತಾರಾ? ಮುಂಬರೋ ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನ್ ಮಾಡ್ತೀರಿ? ಅದರಲ್ಲೂ ಫೈಟ್ ಮಾಡಬೇಕು. ಈ MP ಎಲೆಕ್ಷನ್ ಎಲ್ಲ ದೊಡ್ಡ ಎಲೆಕ್ಷನ್ ಬಿಟ್ಟಾಕಿ ಸರ್. ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಕಾರ್ಯಕರ್ತರು ಕೋಲ್ಪಟ್ಟಿ ಇಟ್ಕೊಂಡು ಜಗಳಾಡಕ್ ನಿಂತ್ಕೊಳ್ತಾರೆ. ಅವಾಗ ಹೆಂಗ್ ಸರಿ ಮಾಡ್ತೀರಿ ಅವ್ರನ್ನ? ಈಗ ಫ್ಯಾಕ್ಟ್ ಅಲ್ವಾ ಇದು? ವಿದ್ಯಾ ಅವರೇ, ನಿಮ್ಮ ಭಾವನೆಗಳನ್ನ ನೀವು ವ್ಯಕ್ತಪಡಿಸಿದ್ದೀರಿ. ನಾನು ಒಬ್ಬ 25 ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತ. ತಳಮಟ್ಟದಿಂದ ನಾನು ಕಸ ಹೊಡ್ಕೊಂಡು ಬಂದಿರತಕ್ಕಂಥ ಒಂದು ಪಾರ್ಟಿಯಲ್ಲಿ ನಮಗೂ ಕೂಡ ಗೊತ್ತಿದೆ ನಮ್ಮ ನಾಯಕರ ಒಂದು ಮನದಾಳ ಏನು ಅಂತಕ್ಕಂಥದ್ದು. ನೀವು ಹೇಳಿರ್ತಕ್ಕಂಥ ಮಾತಲ್ಲಿರೋ ಅರ್ಥ ಯಾವುದೇ ಕಾರಣಕ್ಕೂ, ಅದು ಯಾವುದೇ ಪಕ್ಷ ಆಗಿರಲಿ, ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತರು ಇರ್ತಾರೆ. ಪ್ರತಿಯೊಬ್ಬ ಕೂಡ ಬಂದಿರೋದು, ನಾವೇನು ಸುಮ್ಮನೆ ಬರಲ್ಲ ರಾಜಕಾರಣಕ್ಕೆ. ಜನಸೇವೆ ಮಾಡಬೇಕು, ಜನಸೇವೆ ಮಾಡ್ಬೇಕಂದ್ರೆ ಅಧಿಕಾರ ಬೇಕು, ಅಧಿಕಾರ ಬೇಕಂದ್ರೆ ನಿಮಗೆ ಏನ್ ಲಾಭ? ಒಂದು ನಿಮಿಷ, ಚುನಾವಣೆಗೆ
ಬಿಜೆಪಿಯಿಂದ ನಿಮಗೆ ಲಾಭ ಏನು? ನಾವು ಲಾಭಕ್ಕಾಗಿ ಎಲ್ಲ ಜನಗಳ ಹಿತಕ್ಕಾಗಿ ನಾವು ಮಾಡ್ತಾರೆ. ನಮ್ಮ ಲಾಭ ಕಟ್ಕೊಂಡು ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ. ನಿಮಗೆ ಒಂದು ನಿಮಿಷ JDS ಗೆ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಅಸ್ತಿತ್ವ ಇದೆಯಲ್ಲ, ಯಾಕಿಲ್ಲ? ಈಗ ನಾವು ಒಟ್ಟಾಗಿ ಸೇರ್ಕೊಂಡಿದ್ದಕ್ಕೇನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದು, ರಾಜ್ಯದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ, ರಾಜ್ಯದಲ್ಲಿ ನಮ್ಮದೇ ಅಂತ MLAಗಳಿದ್ದಾರೆ, MLCಗಳಿದ್ದಾರೆ, ಕೇಂದ್ರ ಮಟ್ಟದಲ್ಲಿ MP ಗಳಿದ್ರು, ರಾಜ್ಯಸಭಾ ಮೆಂಬರ್ಗಳಿದ್ರು. ಇವತ್ತು ರಾಜ್ಯದಲ್ಲಿ ಇವರು AP ವಕ್ತಾರಗಳು ಹೇಳ್ತಾ ಇದ್ರು, ಹಗಲು ರಾತ್ರಿ ಈ ರಾಜ್ಯದಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ, ನೊಂದವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಪ್ರಾದೇಶಿಕ ಪಕ್ಷ ಅದು ಜಾತ್ಯತೀತ ಜನತಾದಳ. ನಮ್ಮ ಸನ್ಮಾನ್ಯ ದೇವೇಗೌಡರು ನಮ್ಗೆ ಹೇಳ್ಕೊಟ್ಟಿರೋದು ಹೋರಾಟ ಒಂದೇನೇನೆ. ಅಲ್ಲಿ ಹಿರಿಯರಿದ್ದಾರೆ, ಸಮೀವುಲ್ಲಾ ಅವರು, ಅವ್ರ ಬಗ್ಗೆ ನಮ್ಗೆ ಅಪಾರವಂತ ಗೌರವ ಇದೆ, ಯಾಕಂದ್ರೆ ಅವ್ರಿಗೆ ಅಂತ ಅನುಭವ ಇದೆ. ಸರ್, ತಾವೇ ಹೇಳ್ಬೇಕಾಗುತ್ತೆ ಇವಾಗ ಸ್ಪಷ್ಟವಾಗಿ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು. ಈ ಪ್ರಶ್ನೆ ನಾನು ಹಾಕ್ತೀನಿ. ನಿಮ್ದು ಉತ್ತರ ಮುಗಿತಲ್ವಾ ಅದು? ಇಲ್ಲ ಪ್ರಶ್ನೆ ಕೇಳಿಲ್ಲ ನಾನು. ಪ್ರಶ್ನೆ ಕೇಳಿಲ್ಲ ವಿದ್ಯಾ ಅವರೇ, ಪ್ರಶ್ನೆ ಕೇಳಿಲ್ಲ ನಾನು. ಅವ್ರಿಗೊಂದು ಪ್ರಶ್ನೆ ಇದೆ ವಿದ್ಯಾ ಅವರೇ. ನೋಡಿ, ಇವತ್ತು ತಳಮಟ್ಟದ ಕಾರ್ಯಕರ್ತರುಗಳಿರುವಂತಹ ಸಂದರ್ಭದಲ್ಲಿ ಇದು ಅನೇಕ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ. ಹಾಗಾದ್ರೆ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಹೊಡೆದಾಡ್ಕೊಂಡು ಕುಂತಿದ್ದಾರಾ? ಇವತ್ತು ಸಮನ್ವಯ ಸಭೆ ಮಾಡ್ತಾ ಇರ್ತಕ್ಕಂಥ ಕಾರಣ ಇದೇನೇನೆ. ನಮ್ಮ ಕಾರ್ಯಕರ್ತರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಸಭೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಶ್ನೆ ಸರ್, ಕರ್ನಾಟಕದಲ್ಲಿ ಮೈತ್ರಿ ಆಯಸ್ಸು ಎಷ್ಟು? ತಗಲಿ 2008, 9, 4 ಒಂದ್ ಎಲೆಕ್ಷನ್ ನಡೆಯಲ್ಲ, ಬಿದ್ದೋಗ್ಬಿಡ್ತಾರೆ ಇವರು. ನಮಗೆ ಮೈತ್ರಿಯ ಇತಿಹಾಸ ಕೆದಕ್ತಾ ನೋಡಿದ್ರೆ ಎಲ್ಲೂ ಕೂಡ ಒಂದು ಒಳ್ಳೆ ಉದಾಹರಣೆ ಸಿಗ್ತಾ ಇಲ್ಲ. ಇದು ಹಂಗಾಗಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ನಿಮ್ಗೆ ಅನ್ಸುತ್ತಾ ಲಾಂಗ್ ಟರ್ಮ್ ಇವರು ಕೈ ಇಟ್ಕೊಂಡು ಹೋಗ್ತಾರೆ ಗಂಡ ಹೆಂಡತಿ ಅಂತ? ಅಲ್ಲ, ಉತ್ತರ ಕೊಟ್ಬಿಡ್ಲಿ ಅವರು. ಸಾಧನೆ ಮಾಡಿದೀವಿ, ಸಾಹೇಬ್ರೆ ಹೇಳ್ತಾರೆ ಅದಕ್ಕೆ ಉತ್ತರ. ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥ ಮೈತ್ರಿ ಸರ್ಕಾರದಲ್ಲೇನೆ. ಆಯ್ತು, ಏನ್ ಸರ್ ಮೈತ್ರಿ ನಮ್ಮ ರಾಜ್ಯದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಒಂದು ಈ ಮೈತ್ರಿ ಇದೆ ಅಲ್ವಾ, ಮೈತ್ರಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕ್ಲಿಯರ್ ಆಗಿ ಡ್ರಾಫ್ಟ್ ಆಗ್ಬೇಕು. ಸಮನ್ವಯ ಸಮಿತಿಯ ಮೀಟಿಂಗ್ ಇವತ್ತು ಇದೆ, ಆದ್ರೂ ಕೂಡ ಸಮನ್ವಯ ಸಮಿತಿಯ ನಾಯಕರ ಹಿಂದೆ ಇರುವಂತಹ ಅಜೆಂಡಾಗಳಿವೆ ಅಲ್ವಾ, ಆ ಅಜೆಂಡಾಗಳು ಮುಂದೆ ಸಹಜವಾಗಿ ಮಾತಾಡೋದು ಬೇರೆ, ಹಿಂದೆ ಇರುವಂತಹ ಅಜೆಂಡಾಗಳು ಓಪನ್ ಅಪ್ ಆಗ್ಬೇಕು. ಈಗ ಕುಮಾರಸ್ವಾಮಿ ಅವರು ಒಂದ್ ಕಾಲಕ್ಕೆ ಪೇಶ್ವೆ ಶೈಲಿಯ ಆಡಳಿತ ನಡೆಸುವ ಪ್ರಹ್ಲಾದ್ ಜೋಶಿ ಅಂತ ತಂದಿದ್ರು, ಅವರೇ ಸಮನ್ವಯ ಸಮಿತಿಯ ಮುಖ್ಯಸ್ಥರು. ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಇದೇ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಿದ್ದಾರೆ? ಕೇಂದ್ರ ಸರ್ಕಾರ, ಕೇಂದ್ರ ಬಿಜೆಪಿ ಅವರಿಗೆ ಕೊಟ್ಟಿರೋ ರೋಲ್ ಏನು? ಅವ್ರು ಇದ್ದಕ್ಕಿದ್ದಾಗ ಹಾಗೆ ಕರ್ನಾಟಕ ಬಿಜೆಪಿ ಮೇಲೆ ನಿಯಂತ್ರಣ ಯಾಕೆ ಮಾಡ್ತಿದ್ದಾರೆ? ಬಿಜೆಪಿ ಮತ್ತು JDS ನಡುವಿನ ಮೈತ್ರಿಯನ್ನ ಬಿಗಿ ಮಾಡಿ ಅನ್ನುವ ಜವಾಬ್ದಾರಿಯನ್ನ ವರಿಷ್ಠರು ಅವರಿಗೆ ಯಾಕೆ ಕೊಟ್ಟಿದ್ದಾರೆ? ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ರೋಲ್ ಏನು? ಪ್ರಹ್ಲಾದ್ ಜೋಶಿ ಅವ್ರ ರೋಲ್ ಇತ್ತು ಅಂತಂದ್ರೆ ಅವಾಗ ಕುಮಾರಸ್ವಾಮಿ ಕೆಲಸ ಏನು? ಕುಮಾರಸ್ವಾಮಿ ಅವರು ಎಲ್ಲಿಗೆ ಬಂದು ನಿಲ್ತಾರೆ? ಮೈತ್ರಿ ಧರ್ಮ ಎಲ್ಲಿಗೆ ಬರುತ್ತೆ? ಇದು ಕ್ಲಾರಿಫೈ ಆಗ್ಲೇಬೇಕು. ಮತ್ತೆ ಇಷ್ಟೆಲ್ಲದರ ನಡುವೆ ವಿಜಯೇಂದ್ರ ಎಲ್ಲಿರ್ತಾರೆ? ಆಮೇಲೆ ಭಾರತೀಯ ಜನತಾ ಪಕ್ಷದಲ್ಲಿ ಪದೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾವ ಆಂತರಿಕ ಶಕ್ತಿಗಳು ಯಡಿಯೂರಪ್ಪ ಅವರನ್ನ ಒತ್ತಡಕ್ಕೆ ಸಿಲುಕಿಸಿ ಅವರಿಗೆ ಹಿಂಸೆಯನ್ನ ಕೊಟ್ಟು ಅವರ ಮೇಲೆ ರಾಜಕೀಯ ಪಿತೂರಿಯನ್ನ ನಡೆಸಿದವೋ ಅದೇ ಶಕ್ತಿಗಳು ವಿಜೇಂದ್ರ ಮೇಲೆ ಪಿತೂರಿ ನಡೆಸ್ತವೆ ಅಂತ ಮೊದಲಿಂದಲೂ ಹೇಳ್ತಾ ಇದ್ರು ಅವ್ರ ಲೀಡರ್, ನಾನಲ್ಲ. ಅದಕ್ಕೆ ಸಮನ್ವಯ ಸಮಿತಿನಲ್ಲಿ ಏನಾದ್ರು ಉತ್ತರ ಸಿಗುತ್ತಾ? ಮತ್ತೆ ಈ ಡೆವಲಪ್ಮೆಂಟ್ ಗಳ ಬಗ್ಗೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ರಂಗ ಪ್ರವೇಶ ಮಾಡಿ ಸಮನ್ವಯ ಸಮಿತಿ ಮಾಡಿ ಮತ್ತೆ ಇಲ್ಲೆಲ್ಲ ಏನು ಮುಂದಾಗ್ಬೋದಾದ ವಿದ್ಯಮಾನಗಳ ಬಗ್ಗೆ ಯಡಿಯೂರಪ್ಪ ಅವ್ರ ರಿಯಾಕ್ಷನ್. ಇದಕ್ಕೊಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ ಸರ್. ಇದೇ ಯಡಿಯೂರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 2028ಕ್ಕೆ ಏಕಾಂಗಿಯಾಗಿ ಹೋರಾಟ ಮಾಡಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರ್ತೀವಿ ಅಂತ. JDS ಸೊನ್ನೆ ಎತ್ತಲಿಲ್ಲ ಅವರು. ಅದ್ರ ಅರ್ಥ ಏನು ಸರ್ ಹಂಗಾದ್ರೆ? ಸ್ಟ್ರಾಂಗ್ ಅದು ಕ್ಲಾರಿಫೈ ಮಾಡ್ಬೇಕು. ಅದು ಅಲ್ವಾ? ಹೆಚ್ಚು ಕನ್ಫ್ಯೂಷನ್ಸ್ ಮತ್ತೆ ಹೆಚ್ಚು ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರೋದು ಬಿಜೆಪಿನಲ್ಲಿ. ಬಿಜೆಪಿ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಇಂದ ಹೊರಗೆ ಬರ್ಬೇಕು. ಒಂದು ಫರ್ಮ್ ಆದಂತಹ ಸ್ಟ್ಯಾಂಡ್ ಇಲ್ಲ, ನಮ್ಮ ಲೀಡರ್ ಇಲ್ಲ, ನಾವು ಇಲ್ಲಿ ರಿಶಫಲ್ ಮಾಡ್ತೀವಿ, ಇಲ್ಲ ಈಗಿರುವ ಲೀಡರ್ಗಳನ್ನೇ ನಾವು ಚಾಟಿ ಇಟ್ಟುಕೊಟ್ಟು ಅವ್ರನ್ನೇ ಫರ್ಮ್ ಆಗಿ ಸರ್ಕಾರದ ವಿರುದ್ಧ ನಿಲ್ಲಿಸ್ತೀವಿ. ನೋ ಚೇಂಜ್ ಇನ್ ಪಾರ್ಟಿ ಪರ್ಸೆಂಟೇಜ್ ಅಥವಾ ನೋ ಚೇಂಜ್ ಇನ್ ಲೀಡರ್ಶಿಪ್ ಅಥವಾ ನೋ ಚೇಂಜ್ ಇನ್ ಅಪೋಸಿಷನ್ ಲೀಡರ್ ಅಥವಾ ಚೇಂಜ್ ಮಾಡಿದ್ರೆ ಈಗ ಇವ್ರನ್ನ ಮಾಡ್ತೀವಿ ಅಂತ ಒಂದು ಫರ್ಮ್ ಆಗಿರೋ ಟೀಮ್ ಮಾಡಿ
ಆ ಫರ್ಮ್ ಆಗಿರೋ ಟೀಮ್ ಅನ್ನು ಇಟ್ಕೊಂಡು JDS ಜೊತೆ ಹೋಗ್ಲಿ. ಒಂದು ಫರ್ಮ್ ಆಗಿರುವ ಮೈತ್ರಿ ಧರ್ಮ ಅಂತ ಇರುತ್ತೆ. ಆ ಮೈತ್ರಿ ಧರ್ಮದ ಪರಿಪಾಲನೆಯನ್ನ ಇಬ್ರು ಮಾಡಿ. ಈಗ ನಮ್ಮ JDS ಸ್ನೇಹಿತರು ಅವ್ರು ಹೇಳಿದ್ರು, ಒಂದು ನೀವು ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ, ಅವ್ರು ಉತ್ತರ ಕೊಡ್ಲಿಲ್ಲ. ಒಂದು ನಿಮಗ್ ದಕ್ಕಿದ್ದೆ, ಮೈತ್ರಿಯಿಂದ ನಿಮಗ್ ದಕ್ಕಿದ್ದೆ. ನಿಮ್ಮ ರೀಜನಲ್ ಪಾರ್ಟಿ, ದೇವೇಗೌಡರ ರೀಜನಲ್ ಪಾರ್ಟಿ, ರೈತರ ಇಶ್ಯೂನ ಫೋರ್ ಫ್ರಂಟಿಗೆ ರಾಷ್ಟ್ರ ರಾಜಕಾರಣಕ್ಕೆ ತಂದು ನಿಲ್ಲಿಸಿದಂತಹ ಒಂದು ಪಾರ್ಟಿ ನಿಮ್ಮ ಜುಟ್ಟನ್ನ ಸೆಂಟ್ರಲ್ ಮಿನಿಸ್ಟರ್ ಕೊಟ್ರು. ಸರಿ ಸಾಕಾ? ನಿಮ್ಮ ಜುಟ್ಟನ್ನ ಅವ್ರಿಗೆ ಕೊಟ್ಟು ನಿಮ್ಮ ಎಲ್ಲ ಅವ್ರು ಹಾಕಿದ ಟರ್ಮ್ಸ್ ಅಂದ್ರೆ ಕೌನ್ಸಿಲ್ ಎಲೆಕ್ಷನ್ ನಲ್ಲಿ ನೀವು ಹೇಳಿದ ಕೌನ್ಸಿಲ್ ಕೊಟ್ರ? ಇಲ್ಲ. ದೇವೇಗೌಡಕ್ಕೆ ರಾಜ್ಯಸಭೆಗೆ ಪುನರಕ್ಕೆ ನೀವೇನ್ ಕೇಳಿಲ್ಲ ಬಿಡಿ, ದೇವೇಗೌಡರು ಬಯಸಿಲ್ಲ, ಆದ್ರೂ ಕೊಡ್ಬೋದಿತ್ತಲ್ವಾ? ಕೊಟ್ರ? ಇಲ್ಲ. ಒಂದೊಂದು ಸೀಟಿಗೂ ಕೂಡ ಅವ್ರ ಮುಂದೆ ಗಿಂಜೋ ಅಂತದ್ದು ಇದು ಓಪನ್ ಆಗಿ ಡಿಸ್ಕಸ್ ಆಗಿದೆ. ಎಸ್ ಸರ್, ನಾನು ಬರ್ತೀನಿ. ಸಮೀವಲ್ಲ ಸರ್, ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಕಾಂತಿ ಶೆಟ್ಟಿ ಅವರೇ, ಬ್ರೇಕ್ ಆದ್ಮೇಲೆ ನಿಮಗೆ ಟೈಮ್ ಕೊಡ್ತೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ವಾಪಸ್ ಬೇಗ ಬರ್ತೀನಿ. ವೆಲ್ಕಮ್ ಬ್ಯಾಕ್. ಕಾಂತಿ ಶೆಟ್ಟಿ ಅವರೇ, BJP ಹೈಕಮಾಂಡಿಗೆ ರಾಜ್ಯ BJP ಅವರು ನೋಡಿದ್ರೆ ಭಾರಿ ಭಯ ಬಂದ್ಬಿಟ್ಟಿದ್ದಾರೆ. ಭಯ ಇರಲಿಲ್ಲ ಅಂದ್ರೆ ಎಷ್ಟೊತ್ತಿಗೆ ನಿಮ್ಮನ್ನು ರಿಪೇರಿ ಮಾಡಿಬಿಡೋರು. ನಿಮ್ಮ ತಂಟೆಗೆ ಅವ್ರು ಇಲ್ಲಿ ತನಕ ಬಂದಿಲ್ಲ ಅಂದ್ರೆ ನಿಮ್ಮನ್ನು ಸರಿ ಮಾಡೋಕ್ಕಾಗಲ್ಲ. ಒಂದು ತಕ್ಕಡಿಗೆ ಹಾಕಿರೋ ಕಪ್ಪೆಗಳ ತರ ಆಗ್ಬಿಟ್ಟಿದ್ದಾರೆ ರಾಜ್ಯ BJP ಅವರು ಅಂತ ಆರೋಪ. ಹೌದಾ? ಮಾತು ವಾಪಸ್ ತಗೊಳ್ಳಿ. ಅಲ್ಲ, ತಕ್ಕಡಿ ಹಾಕಿದ ಹೌದಾ? ಕಪ್ಪೆ ಇಲ್ಲ, ಖಂಡಿತ ಇಲ್ಲ. ನಾನು ಹೇಳ್ತೀನಿ ನೋಡಿ, ನಮ್ದೊಂದು ಕೇಡರ್ ಬೇಸಿಸ್ ಪಕ್ಷ, ಸಂಘಟನೆ ಅನ್ನೋದು ಏನೋ ನಿಮ್ಗೂ ಗೊತ್ತಿದೆ. ಅವ ತಳಮಟ್ಟದಿಂದ ಯಾವ ತರ ಕೆಲಸ ಮಾಡ್ತೀವಿ, ಏನೇ ಅಸಮಾಧಾನ ಬರಲಿ, ಎಂತಹ ಒಂದು ದೊಡ್ಡ ಇಶ್ಯೂಸ್ ಬರಲಿ, ಅದನ್ನು ಕುಳಿತು ಚರ್ಚೆ ಮಾಡಿ ಸರಿ ಮಾಡುವಂತ ಎಲ್ಲದನ್ನು ನೀವು ಅನೇಕ ಬಾರಿ ಇದನ್ನು ನೋಡಿದ್ದೀರ. ಇವಾಗ ಇಷ್ಟೊತ್ತು ಸಮೀಲ ಸರ್ ಒಂದೆರಡು ಮಾತು ಹೇಳಿದ್ರು ಕುಮಾರಸ್ವಾಮಿ ಅವರ ಬಗ್ಗೆ. ಅವರು ತಾಳಕ್ ಕುಣಿತಾರೆ, ಏನ್ರಿ ಈ ತರ ಮಾತಾಡ್ತಿದ್ದೀರಾ? ಜಂಟಿ ಇದ್ರಲ್ಲಿ ಅವರಿಗೊಂದು ಒಳ್ಳೆ ಒಂದು ನಾಯಕತ್ವದಲ್ಲಿ ಅವ್ರಿಗೊಂದು ಸೀನಿಯರ್ ಇದಾಗಿ ಅವ್ರಿಗೊಂದು ಮಿನಿಸ್ಟರ್ ಕೊಟ್ಟಿದೀವಿ. ಏನ್ ತಪ್ಪಿದೆ ಇದ್ರಲ್ಲಿ? ಕೇಳಿಸ್ಕೊಳ್ಳಿ, ಒಂದ್ ಸಿಂಪಲ್ ಪ್ರಶ್ನೆ. ಬೈ ಎಲೆಕ್ಷನ್ ಅಂತ ಮಾಡಿದ್ರಲ್ಲ, ಅಟ್ಲೀಸ್ಟ್ ಒಂದು ಒಬ್ಬ ಕ್ಯಾಂಡಿಡೇಟ್ ನ ಹಾಕ್ರಿ ಅಂತ ಹೇಳ್ಬೇಕಲ್ಲೇನ್ರಿ ಅವರಿಗೆ? ಸರ್ ಬರ್ತೀನಿ, ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಸಮಯ ಕೊಟ್ಟೆ. ಸಮೀವಲ್ಲ ಸರ್, ಒಂದು ಕೇಳಿಸ್ಕೊಳ್ಳಿ. ಮೈತ್ರಿ ನಿಮ್ಮಲ್ಲಿ ಚೆನ್ನಾಗಿದ್ಯಾ ಅಥವಾ ಇಲ್ವಾ ಅನ್ನೋದಕ್ಕೆ ನೀವೇ ಉತ್ತರ ಕೊಟ್ಬಿಡಿ. ಯಡಿಯೂರಪ್ಪ ಅವ್ರು ಯಾಕ್ರಿ ಹಂಗಂದ್ರು? 2028ಕ್ಕೆ ಏಕಾಂಗಿಯಾಗಿ ಫೈಟ್ ಮಾಡ್ತೀವಿ, ಏಕಾಂಗಿಯಾಗಿ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ JDS ಅವ್ರು ಇಲ್ವಾ ಹಂಗಾರೆ ನಿಮ್ಮ ಹತ್ರ? ಇಡೀ ದೇಶದಲ್ಲಿ NDA ಅಂತ ಇರುವಾಗ ಗುಜರಾತ್ ಅಲ್ಲೂ NDA ಇದೆ. ಎಲ್ಲ ಕಡೆ ಅರ್ಥ ಆಗಿದೆ. 80% BJP ಗೆಲ್ಲುವ ಸ್ಥಾನದಲ್ಲೂ NDA ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. NDA ಇಲ್ಲ ಅಂತಲ್ಲ, ಒಂದ್ ನಿಮಿಷ, NDA ಇಸ್ ಬೈ ಡಿಫಾಲ್ಟ್ ನಮ್ಮ ರಾಜ್ಯದಲ್ಲಿ BJP ಅಂತ ಮಾತಾಡ್ತಾ ಇದೀನಿ, ಕೇಳಿಸ್ಕೊಳ್ಳಿ ಮೇಡಮ್. ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ ನ ಅರ್ಥ ಏನು? 2028ಕ್ಕೆ ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ JDS ಅವ್ರಿಗೆ ಕೈ ಕೊಟ್ವಿ ಅಂತ ಅರ್ಥನಾ? ಖಂಡಿತ ಅಲ್ಲ. ಏಕಾಂಗಿಯಾಗಿ ಅಂತ ಹೇಳಿದ್ರೆ ಸರಳ ಬಹುಮತ ಏಕಾಂಗಿಯಾಗಿ ಬಂದ್ರು JDS ಬಂದು ಇನ್ನೂ ಜಾಸ್ತಿ ಆಗುತ್ತೆ. ಅವರ ಅರ್ಥ 150ಕ್ಕಿಂತ ಜಾಸ್ತಿ ಬರ್ತೀವಿ ಅಂತ. ಅದ್ರಲ್ಲಿ BJP 115 ಬರ್ಬೋದು, ಗೊತ್ತಿಲ್ಲ ನಮ್ಗೆ ಯಾವ ತರ. ಮೈಸೂರು ಭಾಗದಲ್ಲಿ BJP ವಿಷಯ ಅವ್ರು ಹೇಳಿದಕ್ಕೆ ನಾನು ಹೇಳಲೇಬೇಕಾಗಿತ್ತು, ಮಾತಾಡಕ್ಕಾಗಿಲ್ಲ. ಅವ್ರು ಒಂದು ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದ್ರೆ ನೋಡಿ, ಪದೇ ಪದೇ ನೀವು ಮೈತ್ರಿ ಇಲ್ಲ ನೋಡಿ, ಸರ್ಕಾರದ ವೈಫಲ್ಯದ ಬಗ್ಗೆ ಜಂಟಿಯಾಗಿ ನಾವು ಹೋರಾಟ ಮಾಡುವ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಯಾವ ತರ ವೈಫಲ್ಯ ನೋಡಿ, 3 ವರ್ಷ ಆಯ್ತು. ಕಳೆದ 3 ವರ್ಷದಿಂದ ರೈತರ ಬಗ್ಗೆ ಮಾನ್ಯ DK ಶಿವಕುಮಾರ್ಗೆ ವಾಹಿನಿ ಮುಖಾಂತರ ಕೇಳ್ತೀನಿ, ಇಷ್ಟು ಬರಗಾಲ ಇದೆ, ಏನಾದ್ರು ಮಾಡ್ತಿದ್ದೀರಾ? ಬರೀ ನಮ್ದು ಸರಿ ಇದೆ, ನಮ್ಮದು ಏನು ಸಮನ್ವಯ ಇದೆ, ನಾವು ಮಾಡ್ಕೊಳ್ತೀವಿ. ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡಿ. ಇಷ್ಟು ತೊಂದರೆಗಳಿದೆ. ಎಲ್ಲಾದ್ರೂ ಒಂದ್ ಕಡೆ ರೈತರ ಬರ ಮಳೆಗಾಲದ ಕೊರತೆ ಇರುವಾಗ ಏನ್ ಮಾಡ್ತಾ ಇದಾರೆ? ಶಾಲೆಗಳು ಶುರುವಾಗಿದೆ, ಒಂದು ಅಲ್ಲಿ ಯಾರನ್ನು ಮಿನಿಸ್ಟರ್ಗಳಿಲ್ಲ. ನಮ್ದು ನಾವು ಸಮನ್ವಯ ಏನಿದೆ ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ವರಿಷ್ಠರು ಏನ್ ಮಾಡ್ಬೇಕು? ನಾನು ಅವಾಗಲೂ ಒಂದು ಮಾತು ಹೇಳಿದೆ, ವೆಸ್ಟ್ ಬಂಗಾಳದಲ್ಲಿ ಯಾವ ತರ ಕೆಲಸ ಮಾಡಿದಾರ ಅದಕ್ಕಿಂತ ದುಪ್ಪಟ್ಟು ಕೆಲಸ ಕರ್ನಾಟಕದಲ್ಲಿ ಆಗುತ್ತೆ. ನೀವು ನೋಡ್ತಾ ಇರ್ತೀರಾ. ನಾನು ಈ ಮಾತನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಇನ್ನೊಂದು ವರ್ಷದಲ್ಲ, ಮುಂದಕ್ಕೆ ಇನ್ನೊಂದು ವರ್ಷದಲ್ಲ. ಈಗ ಮತ್ತೊಂದು ಹೇಳಿದ್ರಿ ನೀವು, ಏನು BBMP ಎಲೆಕ್ಷನ್ ಅಂತ. ನೆಟ್ಟಿಗೆ BBMP ಎಲೆಕ್ಷನ್ ಮಾಡಕ್ ಹೇಳ್ರಿ. ನೀವು ಮಾಡಿಲ್ಲ, ಅಟ್ಲೀಸ್ಟ್ ಅವ್ರು ಮಾಡಕ್ ತಯಾರಿ ಮಾಡ್ಕೊಂತಿದ್ದಾರೆ, ನೀವು ಮಾಡ್ಲೇ ಇಲ್ಲ. ತಯಾರಿ ಅನ್ನುವ ಒಂದ್ ನಿಮಿಷ ವಿದ್ಯಾ ತಯಾರಿ ಅನ್ನುವ ಒಂದು ಇದನ್ನು ಅಷ್ಟೇ, ಅದು ತೋರಿಸೋದಷ್ಟೇ, ನಾಟಕ. ಸೇಮ್ ನಿಮ್ ತರ ಇವಾಗ ಸೇಮ್ ನಿಮ್ ತರ. ಒಂದ್ ನಿಮಿಷ, ಜೂನ್ 30 ಒಳಗಡೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ಅದಾದ್ಮೇಲೆ ಆಗಸ್ಟ್ 30 ತನಕ ಟೈಮ್ ತಗೊಂಡ್ರು. ಈಗ ಆಗಸ್ಟ್ 30 ಒಳಗಡೆ ಆಗುತ್ತಾ ಹೇಳಿ? ಈ ವರ್ಷ ಅಟ್ಲೀಸ್ಟ್ ಆಗುತ್ತಾ?
ಸುಮ್ನೆ ಮಾತಾಡೋದಲ್ಲ ರೀ. ನೀವು ಜೆಡಿಎಸ್ ನ ನಿಜವಾಗಿ ಒಟ್ಟಿ ಕರ್ಕೊಂಡು ಹೋಗ್ತೀರಾ? ಖಂಡಿತ. ಆಗುತ್ತಾ? ಒಂದ್ ನಿಮಿಷ ಹೇಳ್ತೀನಿ ಯಾಕೆ ಈ ಕೇಳಿ. ಪ್ರಶ್ನೆ ಗೊತ್ತಾ? ಹಾ. ಬಿಜೆಪಿಲಿರೋ ಲೀಡರ್ಸ್ ನೇ ಒಟ್ಟಿ ಕೂರಿಸ್ಕೊಳಕ್ ಆಗ್ತಿಲ್ಲ ಒಂದ್ ಟೇಬಲ್ ಅಲ್ಲಿ, ನೀವು ಇನ್ ಜೆಡಿಎಸ್ ನ ಹೆಂಗ್ರಿ ಕರ್ಕೊಂಡು ಹೋಗ್ತೀರಿ? ಅವರು ನಮ್ಮ ಮಿತ್ರರು ಹೇಳಿದಂಗೆ ಒಂದೇ ಮನೇಲಿ ಅಣ್ಣ ತಮ್ಮಂದ್ರು ಜಗಳ ಆಗೋದು ಸಹಜ ರೀ. ಸಣ್ಣ ಪುಟ್ಟ ಇಶ್ಯೂಗಳು ಬರುತ್ತೆ. ಇಷ್ಟು ದೊಡ್ಡ ಪಾರ್ಟಿ, ಕೇಡರ್ ಬೇಸಿಸ್ ಪಾರ್ಟಿ, ಏನೋ ಒಂದ್ ಸ್ವಲ್ಪ ಮಾತುಗಳು ಬಂದಾಗ ಹಾಗಂತೇಳಿ ಹಾಕ್ತಿರಲ್ಲ ಮನೆ 3 ಬಾಗಿಲು, ದಯವಿಟ್ಟು ಹಂಗ ಹಾಕ್ಬೇಡಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ಬಿಜೆಪಿ ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದೀನಿ ಕೇಳಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಕೂಡ ಕೇಡರ್ ಬೇಸಿಸ್ ಪಾರ್ಟಿ, ಯಾವತ್ತಿದ್ರು ಸಂಘಟನೆಗೆ ಅದು ಇಂಪಾರ್ಟೆನ್ಸ್ ಕೊಡುತ್ತೆ. ಕಾರ್ಯಕರ್ತರೇ ಪಕ್ಷದ ಜೀವಾಳ. ನೀವ್ ಏನೇ ದೊಡ್ಡವರು ಏನೇ ಮಾತಾಡ್ಲಿ ಅದು ಸರಿ ಹೋಗೇ ಹೋಗುತ್ತೆ. ಇವತ್ತು ಸಮನ್ವಯ ಸಭೆಯಲ್ಲಿ ಈ ಸರ್ಕಾರದ ವೈಫಲ್ಯಗಳು ಬಿಚ್ಚಿಡುವಂತ ಕೆಲಸ, ಹೋರಾಟ ಮಾಡುವಂತ ಕೆಲಸದ ಬಗ್ಗೆ ಆಗುತ್ತೆ ಚರ್ಚೆ. ಅದೇ ತರ ಮಳೆಗಾಲದ ಅಧಿವೇಶನದಲ್ಲಿ ನಾವು ಏನ್ ಕೇಳಬೇಕು, ಯಾವ ತರ ಮಾಡಬೇಕು ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಜಂಟಿಯಾಗಿ ಹೋರಾಟದ ಬಗ್ಗೆನೂ ಚರ್ಚೆ ಆಗುತ್ತೆ. SIR ಬಗ್ಗೆ ಪ್ರತಿ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿ SIR ಬಗ್ಗೆ ಮಾಡ್ತಿರುವಂತ ನಾಟಕ, ಈ ಕಾಂಗ್ರೆಸ್ ಸರ್ಕಾರ ಏನೇನ್ ಮಾಡ್ತಿದೆ ಅಲ್ಲ ಅದು ಎಲ್ಲವನ್ನು ಫೇಲ್ಯೂರ್. ಕಾಂತಿ ಶೆಟ್ಟಿ ಅವರೇ, ಬಿಜೆಪಿಯ ಫೇಲ್ಯೂರ್ ಕೇಳಿಸ್ಕೊಳ್ಳಿ. ಇಡೀ ದೇಶದಲ್ಲಿ SIR ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮಾತ್ರ ನೀವು ಹಿಂಗ್ ಉಲ್ಟಾ ಆರೋಪ ಮಾಡ್ತಾ ಇರೋದು. ಆದ್ರೆ ನೀವು ಎಂತ ಅಟ್ಟರ್ ಫ್ಲಾಪ್ ನೋಡಿ ಬಿಜೆಪಿ. SIR ನಿಮ್ಮ ಕೇಳಿಸ್ಕೊಳ್ಳಿ ಇಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಎಲ್ಲಾ ಕಡೆ 80 ಲಕ್ಷ, 85 ಲಕ್ಷ, 70 ಲಕ್ಷ ರಾಜ್ಯದಲ್ಲಿ ಆಡ್ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ರಲ್ಲ, ಹೆಂಗೆ? ಒಂದು ನಿಮಿಷ ನಂಗೆ ಅವಕಾಶ ನೀವು ಕೊಡ್ಲೇಬೇಕು. ಇಷ್ಟು ಹೇಳಿದ್ಮೇಲೆ ಗುಜರಾತ್ ಅಲ್ಲಿ ಸರಿಸುಮಾರು 13% ಡಿಲೀಟ್ ಆಗಿದೆ, ನಾವೇ ಅಲ್ಲಿ ಆಳ್ತಾ ಇದೀವಿ. ಉತ್ತರ ಪ್ರದೇಶದಲ್ಲಿ 2,05,00,000 ಮತ ಇದನ್ನು ಡಿಲೀಟ್ ಆಗಿದೆ, ನಾವೇ ಅಲ್ಲಿ ಆಳ್ತಾ ಇದೀವಿ. ಹಾಗಂತೇಳಿ ಇಲ್ಲಿ ನೀವು ಹೇಳ್ತಿದಿರಲ್ಲ ನಿಮ್ಮ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸರಿಸುಮಾರು 90 ಲಕ್ಷ ಡಿಲೀಟ್ ಆಗಿದೆ. ಒಂದ್ ಮಾತು ಈ ವಾಹಿನಿ ಮುಖಾಂತರ ವೀಕ್ಷಕರಿಗೆ ನಾನು ಹೇಳ್ತೀನಿ, ಯಾವುದೇ ಒಂದು ಮತವನ್ನು ಡಿಲೀಟ್ ಮಾಡ್ಬೇಕಂದ್ರೆ ಅಲ್ಲಿ ಏನಕ್ಕೆ ಡಿಲೀಟ್ ಮಾಡ್ತೀವಿ, ಯಾವ್ದಕ್ಕೆ ಡಿಲೀಟ್ ಮಾಡ್ತೀವಿ, ಡಿಲೀಟ್ ಆದ್ಮೇಲೂ ಕೂಡ 30 ದಿನದ ಅವಕಾಶ ಇದೆ. ಯಾರು ಸುಮ್ಮನೆ ಡಿಲೀಟ್ ಮಾಡಕ್ಕಾಗಲ್ಲ. ರಾಜಕೀಯ ಪಕ್ಷದ ಪ್ರತಿಯೊಬ್ಬ ಪ್ರತಿನಿಧಿಗಳು ಅಲ್ಲಿ ಇರ್ತಾರೆ. ಈಗ ನಾವು ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಕರ್ನಾಟಕದಲ್ಲಿ ನೀವು ನೋಡ್ತಾ ಇಲ್ವಾ? ಮಸೀದಿಯಲ್ಲಿ, ಚರ್ಚ್ಗಳಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಮಾಡ್ತಾರೇನ್ರಿ? ಮನೆ ಹೋಗಕ್ ಹೇಳಿದ್ದು ಒಂದ್ ನಿಮಿಷ ಈಗ ನಾವು ಹೇಳ್ತೀನಿ. ಮತ ಸಮೀಕ್ಷೆ ಅಂದ್ರೆ ಏನು? ಮನೆ ಹೋಗ್ಬೇಕು ತಾನೆ. ಇವಾಗ ನಾವು ಮಾನ್ಯ ಅವರು ಕುಮಾರಸ್ವಾಮಿ ಅವರು ವಿಡಿಯೋನೇ ಕೊಟ್ರು, ಸಾಕ್ಷ್ಯನೇ ಕೊಟ್ರು. ನೋಡಿ ಚರ್ಚಲ್ಲಿ, ಚರ್ಚ್ಗಳಲ್ಲಿ, ಆಮೇಲೆ ಮಹತ್ವನೇ ಇಲ್ವಾ? ಪ್ರಜಾಸತ್ತಾತ್ಮಕ ಮತದಾನದ ಬಗ್ಗೆ ಬೆಲೆನೇ ಇಲ್ವಾ? ಆಯ್ತು, ಯಾವ ಪ್ರಮಾಣದ ಅಸಹಾಯಕರಾಗಿದ್ದಾರೆ ಸರ್? SIR ಎಲ್ಲಾ ಕಡೆ ಕೇಂದ್ರ ಸರ್ಕಾರದ ಪರವಾಗಿದೆ ಅಂದ್ರೆ ರಾಜ್ಯದಲ್ಲಿ ಮಾತ್ರ ಉಲ್ಟಾ ರಿಸಲ್ಟ್ ಕೇಳಿ ಬರ್ತಾ ಇದೆ. ನೋಡಿದ್ರಲ್ಲ ಕಣ್ಣಲ್ಲಿ ಹೆಂಗೆ ಇದು? ಒಂದು ಸಮನ್ವಯ ಸಮಿತಿದು ಚರ್ಚೆ ಆಗ್ತಾ ಇತ್ತು, ಆಯ್ತಾ? ಒಂದು ಬಿಜೆಪಿ JDS ಕೊಯಲೇಷನ್ ಪಾಲಿಟಿಕ್ಸ್ ಮೈತ್ರಿ ಧರ್ಮದ ಚರ್ಚೆ ಆಯ್ತು ಅಂತ ತಿಳ್ಕೊಳ್ಳೋಣ. ಆಯ್ತು, ಸರ್ಕಾರದ ವಿರುದ್ಧ, ಇಲ್ಲಿಯ ವೈಫಲ್ಯದ ವಿರುದ್ಧ ಪ್ರೋಗ್ರಾಮ್ಸ್ ಗಳನ್ನ ಜಂಟಿಯಾಗಿ ಸ್ಟ್ರಾಟಜಿ ವರ್ಕೌಟ್ ಮಾಡ್ಬೋದು, ನಾವು ಒಗ್ಗಟ್ಟನ್ನ ತೋರಿಸಬಹುದು ಅಂತ ಅವರು ತೀರ್ಮಾನಕ್ಕೆ ಬಂದ್ರು ಅಂತ ತಿಳ್ಕೊಳ್ಳೋಣ. ಓಕೆ, ಅದು ಒಳ್ಳೇದು. ಇದಷ್ಟೇ ಅಲ್ಲ, ಪಾಸಿಟಿವ್ ಪಾಲಿಟಿಕ್ಸ್ ಕೂಡ ಜನರ ಮೇಲೆ ಪರಿಣಾಮ ಬೀರುತ್ತೆ. ಸಮನ್ವಯ ಸಮಿತಿನಲ್ಲಿ ಸೆಂಟ್ರಲ್ ಮಿನಿಸ್ಟರ್ಸ್ ಇದಾರೆ, ಎರಡೂ ಪಕ್ಷದವ್ರು ಇದ್ದಾರೆ. ನೀವು ಇಬ್ರು ಜಂಟಿಯಾಗಿ ಕರ್ನಾಟಕದ ಪರ ಸೆಂಟ್ರಲ್ ಇಂದ ಏನು ನೆರವನ್ನ ನೀವು ಕೊಡ್ಸೋದ್ರ ಮೂಲಕ ನೀವು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಈ ರಾಜ್ಯದ ಜನರ ಮೇಲೆ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ, ಅದನ್ನ ಹೇಳಿ. ಮನಸ್ಥಿತಿ ನೋಡ್ರಿ, ಸೆಂಟ್ರಲ್ ರಿಲೀಫ್ ಫಂಡ್, ನ್ಯಾಷನಲ್ ಕ್ಯಾಲಮಿಟಿ ರಿಲೀಫ್ ಫಂಡ್ ಇಂದ ಎಷ್ಟು ಕೊಡ್ತೀರಾ? ಬರ ಇದೆ, ಸ್ಟೇಟ್ ಗೌರ್ಮೆಂಟ್ ವಿಫಲ ಆಗಿದೆ, ನೀವೇನ್ ತರ್ತೀರಾ? ನಮ್ಮ ಹಕ್ಕದು, ನಮ್ಮ ನೀವೇನ್ ತರ್ತೀರಾ? ನೀವೇನ್ ಮಾಡ್ತೀರಾ? ಕಾವೇರಿ ವಿಚಾರದಲ್ಲಿ ನೀವೇನ್ ಮಾಡ್ತೀರಾ? ಮೇಕೆದಾಟು ವಿಚಾರದಲ್ಲಿ ನೀವೇನ್ ಮಾಡ್ತೀರಾ? ಹಾಗೇನೆ ಬರಗಾಲ ಇರೋದ್ರಿಂದ ನೀವು VG ರಾಮ್ಜಿ ಪ್ರೋಗ್ರಾಮ್ ಅಡಿಯಲ್ಲಿ ರಾಜ್ಯಕ್ಕೆ ಎಷ್ಟು ಹೆಚ್ಚು ಹಣ ತರ್ತೀರಾ, ಎಷ್ಟು ಎಫೆಕ್ಟಿವ್ ಆಗಿ ತರ್ತೀರಾ, ಅದನ್ನು ಕೂಡ ಹೇಳ್ಬೇಕು ನೀವು. ಅದನ್ನು ಕೂಡ ಹೇಳ್ಬೇಕು. ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸುದು ಕಾಂಗ್ರೆಸ್ ಅವರು. ನೀವು ಈ ತರ ಇವತ್ತು ಮಾತಾಡಿದ್ಮೇಲೆ ಮಾತಾಡ್ಲೇಬೇಕು. ನೀವು ಹೇಳಿದ್ರೆ ಮೇಕದಾಟ್ ಬಗ್ಗೆ ಅಂತ ಹೇಳಿ
ಅಲ್ಲರಿ ಒಂದು ಡೀಟೇಲ್ ರಿಪೋರ್ಟ್ ಆಗಲಿ, ರಾಜ್ಯದ ಪಾಲು ಏನು ಇಟ್ಟಿದ್ದೀರಾ ಅದನ್ನೆಲ್ಲ ಅದರ ಬಗ್ಗೆನೂ ಹೇಳಿ ಅಲ್ವಾ. ನೀವು ಇದ್ದೀರಾ ನೀರಾವರಿ ಬಗ್ಗೆ, ನಾವೆಲ್ಲರೂ ರೈತರ ಪರ ಇದ್ದೀವಿ. ರಾಜ್ಯದ ಪಾಲು ಏನಿದೆ ಇಲ್ಲಿ? ರಾಜ್ಯದಲ್ಲಿ ಸರಿಯಾದ ಸಮಯಕ್ಕೆ ಕೊಡಕ್ಕೆ ಸ್ಯಾಲರಿ ಇಲ್ಲ, ಬಿಸಿ ಊಟ ಮಕ್ಕಳಿಗೆ ಅಕ್ಕಿ ಇಲ್ಲ, ಇಷ್ಟು ಬೆಲೆ ಏರಿಕೆ ದಿನ ದಿನ ಅದನ್ನ ನೋಡ್ತಾ ಇಲ್ವಾ ಸರ್? ಇಲ್ಲಿ ಇಲ್ಲ, ಪಾಯಿಂಟ್ ಅದಲ್ಲ. ಒಂದ್ ಸೆಕೆಂಡ್ ಬಂದೇ ಇರಿ. ಸಮನ್ವಯ ಸಮಿತಿ ಬಗ್ಗೆ ಮಾತಾಡೋಣ ಫಸ್ಟ್. ನೋಡಿ ಸರ್, ಇಲ್ಲಿ ಸಮನ್ವಯ ಸಮಿತಿಯ ಜವಾಬ್ದಾರಿಯನ್ನ ರಾಜ್ಯದಲ್ಲಿ ಯಾರು ಒತ್ಕೋತಾರೆ? ಕುಮಾರಸ್ವಾಮಿ ಅನ್ಬೇಡಿ ನೀವು, ಬಿಕಾಸ್ ಅವ್ರು ಡೆಲ್ಲಿಲಿ ಇರ್ತಾರೆ ಜಾಸ್ತಿ. ಇಲ್ಲಿ ಯಾರು ಒತ್ಕೋತಾರೆ? ಬಿಜೆಪಿಯಲ್ಲಿ ಅಥವಾ JDS ಅಲ್ಲಿ? ಆಗಲೇ ಒಂದು ಸಮೀವುಲ್ಲಾ ಅವರ ಒಂದು ಮಾತನ್ನ ನಾನು ಕ್ಲಾರಿಫೈ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರು ಸಮನ್ವಯ ಸಮಿತಿಯ ಜವಾಬ್ದಾರಿಯನ್ನ ಯಾರು ಒತ್ಕೋತಾರೆ? ಸಮನ್ವಯ ಸಮಿತಿ ವಿಚಾರಣೆಮ್ಮ ನಾನು ಮಾತ್ರ ಸ್ವಲ್ಪ ಸಮಾಧಾನ ಕೇಳಿಸ್ಕೊಳ್ಳಿ. ನಾವು ರಾಷ್ಟ್ರ ಮಟ್ಟದಲ್ಲಿ ಸಮನ್ವಯನ ಮಾಡಿಕೊಂಡಿರ್ತಕ್ಕಂಥದ್ದು, BJP ಒಂದು ರಾಷ್ಟ್ರೀಯ ಪಕ್ಷ, ಸ್ಥಳೀಯವಾಗೆಲ್ಲ ನಾವು ಮಾತುಕತೆಗಳು ನಡೆಸಿರ್ತಕ್ಕಂಥದ್ದು, ಕೇಂದ್ರದಲ್ಲಿ ದೊಡ್ಡವ್ರ ಜೊತೆಲೆ ಮಾತಾಡಿರ್ತಕ್ಕಂಥದ್ದು. ಎರಡನೇದು ಸನ್ಮಾನ್ಯ ಸಮೀವುಲ್ಲಾ ಸರ್. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ತಾವಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ನೋಡಿ, ಶ್ರೀಮಾನ್ ದೇವೇಗೌಡರು ಯಾವ ಸಮಾನ ಮನಸ್ಕರು ಅಂತಕ್ಕಂಥ ಜಾತ್ಯತೀತ ನಿಲುವುಗಳನ್ನ ಇಟ್ಕೊಂಡು ಈ ರಾಜ್ಯದ ಒಂದು ದುರಾಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಮಾನ ಮನಸ್ಕರು ಅಂತ ಯಾವಾಗ ಜೊತೆಯಲ್ಲಿ ಕರ್ಕೊಂಡೋಗಿ ಕತ್ಕುಯ್ದ್ರು. ಯಾಕಂದರೆ ಅವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕತ್ಕುಯ್ದಂಥ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರು ತಗೊಂಡಿರ್ತಕ್ಕಂಥ ತೀರ್ಮಾನ ಒಂದೇ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಯಾರ ಬಗ್ಗೆ ಆದರೂ ಕೂಡ ಅವ್ರು ಹೊಗಳಿರ್ತಕ್ಕಂಥ ತಾವು ಹತ್ತಿರದಿಂದ ನೋಡಿದ್ದೀರಿ. ಶ್ರೀಮಾನ್ ನಮ್ಮ ದೇಶದ ಪ್ರಧಾನಿಗಳು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಅವರು ಹೊಗಳಲಿಲ್ವೇ? ಆದರೆ ಒಂದು ಮಾತು ಈಗ ವಿದ್ಯಾ ಅವರು ಕೇಳ್ತಾ ಇದ್ದಾರೆ, ಸಮನ್ವಯ ಸಮಿತಿ ವಿಚಾರದಲ್ಲಿ ಅಂತಕ್ಕಂಥ ಮಾತನ್ನು ಅನೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸಮನ್ವಯ ವಿಷಯದಲ್ಲಿ ಚಕಾರ ಎತ್ತೋದಿಲ್ಲ, ಎರಡನೇ ಮಾತಿಲ್ಲ. ನಾವು ಏನು ಅವತ್ತು ನಾವು ಅವ್ರಗಳ ಜೊತೆ ಮಾತುಕತೆ ನಡೆಸಿದ್ದೀವಿ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಬ್ಬ ರಾಜ್ಯಾಧ್ಯಕ್ಷರು ಹೇಳಿದ್ಮೇಲೆ ಮುಗೀತು ಅದರ ವಿಚಾರದಲ್ಲಿ ಎಲ್ಲರೂ ಹೇಳ್ತಕ್ಕಂಥದ್ದಲ್ಲ. ಎಲ್ಲಾರ್ದು ತಗೋತೀವಿ, ಎಲ್ಲರೂ ಪಕ್ಷ ಇದು. 20 ಜನ ಅಡಿಗೆ ಮಾಡಿದ್ರೆ ಅಡಿಗೆ ಏನು ಇತ್ತು ಅಂತಕ್ಕಂಥದ್ದು ಗೊತ್ತಾಗೋದು. ಮಾತಾಡಿ ಸರ್ ಪ್ಲೀಸ್. ನಾನು ಸಮನ್ವಯ ಸಮಿತಿಯ ವಿಚಾರದಲ್ಲಿ ತಕರಾರು ಎತ್ತುತ್ತಾ ಇಲ್ಲ. ಒಂದು ಪೊಲಿಟಿಕಲ್ ಮೈತ್ರಿಯ ಧರ್ಮ ಪಾಲಿಸಿಯಾಗಿ ಬರಲಿ ಅಂತ ನಾನು ಹೇಳ್ತಿದ್ದೀನಿ. ನಂಬರ್ 2 ಹೇಳ್ಬೇಕಾದ್ರೆ ನೀವು ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದೆ, ರಾಷ್ಟ್ರ ಮಟ್ಟದಲ್ಲಿ ನಾವು ಚರ್ಚೆಯನ್ನ ಮಾಡಿ ಈ ಮೈತ್ರಿಯನ್ನ ಮಾಡ್ಕೊಂಡಿದೀವಿ ಅನ್ನೋ ರೀತಿನಲ್ಲಿ. ನೀವು ಬರೀ ಕಾಂಗ್ರೆಸ್ ವಿರುದ್ಧ ಪ್ರೋಗ್ರಾಮ್ ಚಾಕೌಟ್ ಮಾಡ್ತೀರಾ, ಮಾಡಿ. ಒಂದು ಪ್ರತಿಪಕ್ಷವಾಗಿ ಮೈತ್ರಿ ಧರ್ಮ ಒಗ್ಗಟ್ಟನ್ನ ತೋರಿಸ್ಕೊಂಡು ಸ್ಟ್ರಾಟಜಿ ವರ್ಕೌಟ್ ಮಾಡೋದು ಮಾಡಿ, ನಮ್ದೇನು ತಕರಾರಿಲ್ಲ. ಅಟ್ ದಿ ಸೇಮ್ ಟೈಮ್ ಕೇಂದ್ರದಲ್ಲಿ ಜವಾಬ್ದಾರಿಯುತ ಅಧಿಕಾರದಲ್ಲಿ ಇರುವಂತಹ ನಾಯಕರಾಗಿ ರಾಜ್ಯಕ್ಕೆ ಏನೇನ್ ಪ್ರೋಗ್ರಾಮ್ಸ್ ಅನ್ನ ನೀವು ತರ್ತೀರಾ ಅನ್ನೋದನ್ನು ಸಮನ್ವಯ ಸಮಿತಿಯಲ್ಲಿ ಚರ್ಚೆ ನಡೆಸಿ ಅದನ್ನ ಬಿಡುಗಡೆ ಮಾಡಿ. ಇವಾಗ ಒಂದು ಮಾತನ್ನ ಹೇಳ್ತೀನಿ ಕೇಂದ್ರದ ಯೋಜನೆಗಳು ರಾಜ್ಯಕ್ಕೆ ತಂದಂತ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಕುದುರೆಮುಖ ಆಗಿರ್ಬೋದು, HMT ವಿಚಾರ ಆಗಿರ್ಬೇಕು, ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಸರ್ ಒಂದು ಪ್ರಶ್ನೆ, ಒಂದೇ ಒಂದು ಮಾತು ಹೇಳ್ತಿದ್ದೀನಿ ಸರ್. ಇವತ್ತು ನೋಡಿ ಒಂದು ಸಣ್ಣ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆಗಲೇ ಮೇಡಮ್ ಕೇಳ್ತಾ ಇದ್ರು, ಏನು ಕೇಳಿದ್ರು? ಸಾರಿ ಮೇಡಮ್ ಅಲ್ಲ, ತಾವೇ ಕೇಳಿದ್ರಿ. ಕೇಂದ್ರದಿಂದ ಬರಿಬರಾರ ವಿಚಾರ ಮಾತಾಡಿದ್ರಿ, ಏನು ತಂದ್ರಿ ಅಂತೇಳಿ. ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ಹೋಗ್ಬಿಟ್ಟು ಏನು ಮಾತುಕತೆ ನಡೆಸಿ ಕೇಂದ್ರದ ಆಯೋಗವನ್ನು ಕರ್ಕೊಂಡ್ಬಂದಿಲ್ಲಿ ತೋರಿಸ್ತಕ್ಕಂಥ ಇದುವರೆಗೂ ಏನು ಹೇಳಿಲ್ಲಲ್ಲ ನಮಗೆ. ಇವ್ರು ಇಲ್ಲಿ ಬರ ಇದೆ ಮಾಹಿತಿ ಕೊಟ್ಟಿಲ್ಲ. ಬನ್ನಿ ಮಾಡೋಣ, ಇವ್ರಿಗೇನೆ ಆಸಕ್ತಿ ಇಲ್ದಿರುವಂತ ಸಂದರ್ಭದಲ್ಲಿ ಇದು ನಾವು ಎತ್ತಿ ಹಿಡಿತಾ ಇದ್ದೀವಿ ಪ್ರತಿಯೊಂದು ವಿಚಾರದಲ್ಲೂ ಅಂತಕ್ಕಂಥ ನನ್ನ ಭಾವನೆ. ಒಂದ್ ಸೆಕೆಂಡ್ ನಾಗೇಂದ್ರ ಅವರೇ, ಒಂದ್ ಸೆಕೆಂಡ್. ಇವರು ಟ್ರ್ಯಾಕಿಗೆ ಬರೋದಾದ್ರೆ ಸಮೀವುಲ್ಲಾ ಸರ್, ನಾವು ರಾಷ್ಟ್ರ ನಾಯಕರ ಜೊತೆಗೆ ಚೆನ್ನಾಗಿದ್ದೀವಿ, ನಂಟು ಇಟ್ಕೊಂಡಿದ್ದೀವಿ ಅಂದಾಗ, ರಾಜ್ಯ ನಾಯಕರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂದಾಗ ಅದು ವರ್ಕೌಟ್ ಆಗುತ್ತೆ. ಒಂದ್ ಸೆಕೆಂಡ್ ಮಾಡ್ತಾ ಇದ್ದೀರಿ ನೋಡಿ, ಮನೆ ಯಜಮಾನ್ ಹತ್ರ ಮಾತಾಡ್ತಾರೆ. ನೀವು ಹೇಳಿದ ಪ್ರಕಾರ ಮನೆ ಯಜಮಾನ್ ಹತ್ರ ಮಾತಾಡೋದಿಲ್ಲ. ಒಂದ್ ಸೆಕೆಂಡ್, ಬಿಜೆಪಿ ಮತ್ತು JDS ಗೆ ಕೇಳ್ತಾ ಇರೋದಿಷ್ಟೇ, ಕೇಳಿಸ್ಕೊಳ್ಳಿ. ನಿಮಗೆ ಇಷ್ಟ ಬಂದಂಗೆ ನಿಮಗೆ ಖುಷಿ. ಒಂದ್ ಸೆಕೆಂಡ್ ಕಾರ್ತಿ ಶೆಟ್ಟಿ ಅವರೇ, ಪ್ಲೀಸ್ ಒಂದ್ ಸೆಕೆಂಡ್, ನಿಮಗೆ ಟೈಮ್ ಕೊಟ್ಟಾಗ ಮಾತಾಡಿ. ನಾನು ಐಸ್ ಕ್ರೀಮ್ ಸೆಲ್ ಮಾಡ್ತಾ ಇಲ್ಲ, ಎಲ್ರಿಗೂ ಖುಷಿ ಪಡಿಸಕ್ಕೆ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟು ಪ್ರಶ್ನೆ ಕೇಳೋದು ನನ್ನ ಕೆಲಸ ಆಗಿದೆ. ಕೇಳ್ತಾ ಇದ್ದೀನಿ, ಉತ್ತರ ಸರಿಯಾಗಿ ಕೊಡಿ. ಕೇಳಿಸ್ಕೊಳ್ಳಿ. ಖಂಡಿತ. ರಾಷ್ಟ್ರ ನಾಯಕರ ಜೊತೆಗೆ ನಾನು ಚೆನ್ನಾಗಿದ್ದೀನಿ ಅಂದು ರಾಜ್ಯ ನಾಯಕರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂದ್ರೆ ಇಂಥ ಮೈತ್ರಿ ವರ್ಕೌಟ್ ಆಗುತ್ತಾ ಸರ್? ಸಮನ್ವಯ ಸಮಿತಿ 100 ಮಾಡ್ಲಿ, ಫೋಟೋ ಶೂಟಿಂಗ್ ಅಷ್ಟೇ ಸೀಮಿತ ಉತ್ತರ ಕೊಡ್ತಾರೆ. ತಡೀರಿ, ಪ್ಲೀಸ್ ಗೋ ಹೆಡ್ ಸಮೀವುಲ್ಲಾ ಸರ್, ಪ್ಲೀಸ್.
ಸಮೀವುಲ್ಲಾ ಸರ್, ಹೇಳಿ ಹೇಳಿ ಹೇಳಿ. ಈಗ ಇವ್ರುಗಳಿಗೆ ಖುಷಿ ಪಡ್ಸಂಗೆ ಸ್ಟೇಟ್ಮೆಂಟ್ ಕೊಡಕ್ಕೆ ನಾನು ಐಸ್ ಕ್ರೀಮ್ ಮಾರೋಳು ಅಲ್ಲ ಸರ್. ನನ್ನ ಪ್ರಶ್ನೆ ಹೌದು. ಕೇಳೋದು ನನ್ನ ಕೆಲಸ, ಹಂಗ ಕೇಳ್ತಾ ಇದ್ದೀನಿ. ಹೈಕಮಾಂಡ್ ಲೆವೆಲ್ ನಲ್ಲಿ ನಮ್ಮ ಒಂದು ಬಾಂಡಿಂಗ್ ಚೆನ್ನಾಗಿದೆ, ನಾವೇನೇ ಇದ್ರು ಅಲ್ಲೇ ಡಿಸಿಷನ್ ತಗೊಳ್ಳೋದು, ಅಲ್ಲೇ ಮಾತಾಡ್ತೀವಿ ಅಂದ್ರೆ ರೀ ಕಾಂತಿ ಶೆಟ್ಟಿ ಅವರೇ ಪ್ಲೀಸ್, ಹೌದು. ರಾಜ್ಯ ನಾಯಕರ ಜೊತೆಗೆ ಈಗ- ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ವರ್ಕೌಟ್ ಆಗುತ್ತಾ ಮೈತ್ರಿ? ಹೇಳಿ. ಕಾರ್ಯಕರ್ತರ ಈಗ ಮೈಂಡ್ಸೆಟ್ ಬಿಜೆಪಿ ಇದೆ, ಏನಾಗುತ್ತೆ? ಈಗ ಬಿಜೆಪಿ ಇದೆ, ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು. ಯಡಿಯೂರಪ್ಪ ಮತ್ತು ಅನಂತ್ ಕುಮಾರ್ ಅವರು ಅಧಿಕಾರದ ಉಚ್ಚಾರ ಸ್ಥಾನದಲ್ಲಿದ್ದಾಗ ಅವರಿಬ್ಬರ ನಡುವೆ ಡೀಪ್ ಡಿಫರೆನ್ಸಸ್ ಇದ್ರೂ ಕೂಡ ಯಾವತ್ತೂ ಪಬ್ಲಿಕ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ವ್ಯಕ್ತ ಆಗ್ತಿರ್ಲಿಲ್ಲ. ಆದರೆ ರಾಜ್ಯದ ಇಶ್ಯೂಸ್ ಗಳು ಬಂದಾಗ ಅನಂತ್ ಕುಮಾರ್ ಅವರು ವರ್ತಿಸ್ತಿದ್ದ ರೀತಿ ಅಂತಂದ್ರೆ, ಇನಿಷಿಯೇಷನ್ ಮಾಡ್ತಾ ಇದ್ದಿದ್ದು ರೀತಿ ಎಷ್ಟು ಮೆಚ್ಚುಗೆ ಪಾತ್ರ ಆಗ್ತಿತ್ತು ಅಂದ್ರೆ ಪಕ್ಷ ರಾಜಕಾರಣವನ್ನ ಬದಿಗಿಡ್ತಿದ್ರು ಅವರು. ಕಾವೇರಿ ಇಶ್ಯೂಸ್ ಇರ್ಬಹುದು, ಮತ್ತೆ ಬರ ವಿಚಾರ ಬಂದಾಗ ಅದು ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡೋ ವಿಚಾರ ಇರಬಹುದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ ಹಣ ಬಿಡುಗಡೆ ವಿಚಾರ, ಅವರು ಮಂಜೂರು ಇರ್ತಿದ್ರು, ಅವ್ರು ಹೋಗ್ತಿದ್ರು, ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾ ಇದ್ರು, ಸೀರೀಸ್ ಆಫ್ ಮೀಟಿಂಗ್ ಇರಿಗೇಷನ್ ವಿಚಾರ ಬಂದಾಗ ಮಾಡ್ತಾ ಇದ್ರು. ಅಂತಹ ಲೀಡರ್ಶಿಪ್ ಸೆಂಟ್ರಲ್ ರಾಜ್ಯದ ಪರವಾಗಿ ಧ್ವನಿ ಎತ್ತುವಂತಹ ನಾಯಕತ್ವ ಕೇಂದ್ರದಲ್ಲಿ ನಮ್ಮನ್ನು ರೆಪ್ರೆಸೆಂಟ್ ಮಾಡೋರು ಇಲ್ಲ ಅನ್ನೋದು ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯ. ನಮ್ಮ ಅದೃಷ್ಟಕ್ಕೆ ಸಮನ್ವಯ ಸಮಿತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಇರೋದ್ರಿಂದ ಅವರು ಅದನ್ನ ಮಾಡಬಹುದು. ಈಗ ಬರ ಆಯ್ತು, ರಾಜ್ಯ ಸರ್ಕಾರ ವಿಫಲ ಆಗಿದೆ, ರಾಜ್ಯ ಸರ್ಕಾರ ನೋಡ್ಕೋತಿಲ್ಲ ಸರಿ. ನೀವು ಸೆಂಟ್ರಲ್ಗೆ ಪ್ರೆಷರ್ ಹಾಕಿ, ನೀವು ವಿಜಿ ರಾಮ್ಜಿ ಪ್ರೋಗ್ರಾಮ್ ಅಲ್ಲಿ ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಜಾಸ್ತಿ ಹಣ ತನ್ನಿ, ನೀವು ಬೇರೆ ಬೇರೆ ಕಡೆಯಿಂದ ಜಾಸ್ತಿ ಹಣ ತನ್ನಿ, ಇನ್ನು ಯಾವ್ದೋ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಹಣ ತನ್ನಿ. ಸರ್, ನೀವು ತುಂಬಾ ಟಫ್ ಪ್ರಶ್ನೆ ಕೇಳ್ತಾ ಇದ್ದೀರಿ. ರಾಜ್ಯದ ಎಂಪಿಗಳಿಗೆ, ಬಿಜೆಪಿ ಎಂಪಿಗಳಿಗೆ ಅಲ್ಲೋಗ್ ಹಂಗೆಲ್ಲ ಕೇಳಕ್ ಆಗತ್ತಾ? ಯಾಕೆ ಸರ್ ಹಂಗೆ ಇಕ್ಕಟ್ಟಿಗೆ ಸಿಗಾಕಿಸ್ತಾ ಇದ್ದೀರಾ? ಪಾಪ ಸಮನ್ವಯ ಸಮಿತಿ ಅದನ್ನೂ ಚರ್ಚೆ ಮಾಡ್ಲಿ. ಹೇಳ್ತಿದ್ದೀನಿ, ಶ್ರೀಮಾನ್ ದೇವೇಗೌಡರು ತಾವೇ ನೋಡಿದ್ದೀರಿ, ಅಲ್ಲಿ ಕೇಂದ್ರದಲ್ಲಿ ಯಾವ ಮಟ್ಟದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ರು ಅಂತ ಇದರಲ್ಲಿ ರಾಜಿ ಪ್ರಶ್ನೆನೇ ಇಲ್ಲ. ರಾಜ್ಯಕ್ಕಾಗಿ ಅವ್ರು ಮಾಡಿರ್ತಕ್ಕಂತ ಹೋರಾಟ ನಿಮ್ ಕಣ್ಣು ಮುಂದೆ ಇದೆ, ಯಾಕಂದ್ರೆ ನೀವು ಮಾತಾಡ್ತಾ ಇಲ್ಲ. ದೇವೇಗೌಡರು ರಾಜ್ಯದ ರೈತರು ಅಂತ ಬಂದಾಗ ನಾನು ಹೇಳ್ತೀನಲ್ಲ, ದೇವೇಗೌಡರ ಕೊಡುಗೆ ಅಂಡ್ ಅವ್ರಿಗೆ ಗೊತ್ತಿರುವಂತಹ ಟೆಕ್ನಿಕಲ್ ನಂಬರ್ಸ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಮೇಡಮ್, ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರ ಹೋಗಿ ಹೇಳ್ಬೇಕು ಮೇಡಮ್ ಸಮಸ್ಯೆಗಳನ್ನ. ದೇವೇಗೌಡರ ಹೆಸರಿಟ್ಕೊಂಡು ಜೆಡಿಎಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಯಾವತ್ತು ಮಾಡಿದ್ದೀರಾ ನೀವು? ಹಾಗಾದ್ರೆ ಈ ರಾಜ್ಯದ ಎಂಪಿಗಳು ಕಾಂಗ್ರೆಸ್ ಅವರಿದ್ದಾರೆ, ಕೇಂದ್ರದಲ್ಲಿ ಹೋಗಿ ಯಾರು ಮಾತಾಡಿದ್ದಾರೆ? ಪಾರ್ಲಿಮೆಂಟ್ ಅಲ್ಲಿ ಯಾರಾದ್ರೂ ಒಬ್ಬರು ಮಾತಾಡಿದ್ರೆ ಇವತ್ತು ಸಮಯ ಸರ್? ಕೇಂದ್ರದಲ್ಲಿ ಯಾರಾದ್ರೂ ಕಾಂಗ್ರೆಸ್ ಎಂಪಿಗಳು ಹೋಗಿ ರಾಜ್ಯ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಅದನ್ನ ಯಾಕೆ ನಾವು ಮಾತಾಡಬಾರ್ದು? ನಾಗೇಂದ್ರ ಅವರೇ, ಒಂದ್ ಸೆಕೆಂಡ್. ನಿಮಗೆ ಹೆಂಗಾಗುತ್ತೆ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಡಕ್ ಆಗ್ದಲ್ಲ ಇದ್ದಾಗ ನೀವು ಆ ಮಾತನ್ನು ವಾಪಸ್ ತಗೊಳ್ಳಿ, ನೀವು ಆ ಮಾತನ್ನು ವಾಪಸ್ ತಗೊಂಡು ನಮಗೆ ಹೇಳ್ಬೇಡಿ. ಅದು ನೀವು ಬೇರೆ ಯಾರಿಗಾದ್ರೂ ಹೇಳಿ. ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಆಗಿದೆ. ನೀವು ಕೆಲವು ವಿಚಾರಗಳನ್ನ ನೀವು ತಪ್ಪಾಗಿ ಮಾತಾಡಬೇಡಿ. ಯಾಕೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಂಪಿಗಳ ಜವಾಬ್ದಾರಿ ಇಲ್ವಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೋದಿತ್ತಲ್ಲ? ದೇವೇಗೌಡರು ಒಬ್ಬರೇ ಮಾತಾಡ್ಬೇಕಾಗಿತ್ತು. ಹಾಗಾದ್ರೆ ಹೇಳಿ ಸರ್, ಹಾಗಾದ್ರೆ ಯಾಕೆ ಅವ್ರ ಶಕ್ತಿ ಇಲ್ವಾ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕು? ಕುಮಾರಣ್ಣ ಮಾತಾಡ್ತಾರೆ ದಿನ ಬೆಳಗ್ಗೆ. ಕೇಳ್ರಿ ಇಲ್ಲಿ. ಓಕೆ, ಕರೆಕ್ಟ್ ಆಗಿ ಹೇಳಿದ್ರಿ. ಕುಮಾರಣ್ಣ ಮಾತಾಡ್ತಾರೆ ದಿನ ಬೆಳಗಾದ್ರೆ. ಒಂದ್ ಸೆಕೆಂಡ್ ಗಾಂಧಿ ಶೆಟ್ಟಿ ಅವರೇ, ಒಂದ್ ಸೆಕೆಂಡ್ ಸರ್. ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ. ಎಕ್ಸಾಕ್ಟ್ಲಿ ರೈಟ್ ಸರ್, ಎಕ್ಸಾಕ್ಟ್ಲಿ ರೈಟ್. ತಡೀರಿ ಬರ್ತೀನಿ. ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಯಾರು? ಅಶೋಕ್ ಅವರು. ಬಟ್ ಇಲ್ಲಿ ತುಂಬಾ ಆಕ್ಟಿವ್ ಆಗಿ ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಅಂತ ಹೇಳಿತಾ ಇರೋದು ಕುಮಾರಸ್ವಾಮಿ ಅವರು. ಒಂದ್ ಸೆಕೆಂಡ್ ತಡೀರಿ, ನೀವ್ ಯಾಕ್ರಿ ಎಲ್ಲದಕ್ಕೂ ತಡೀರಿ. ಸೊ ಹೊಟ್ಟೆ ಉರಿ ಇದೆಯಾ ಬಿಜೆಪಿಗೆ ಕುಮಾರಸ್ವಾಮಿ ಅವ್ರನ್ನ ಕಂಡ್ರೆ? ತಡೀರಿ, ಯಾಕ್ರಿ ನೀವೆಲ್ಲದಕ್ಕೂ ಇಷ್ಟೊಂದು ಕಷ್ಟ ಸಂಕಟ ಪಡ್ತೀರಾ? ಕಾಂತಿ ಶೆಟ್ಟಿ ಅವರೇ, ಒಂದ್ ಸೆಕೆಂಡ್ ಪ್ಲೀಸ್ ಗೋ ಹೆಡ್ ಸರ್. ಆಕ್ಟಿವ್ ಆಗಿರೋದು, ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಡ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರು. ಒಪ್ಕೋಬೇಕಾಗಿರೋದೇ ಅದನ್ನ. ಹಾಗಾದ್ರೆ ಅಶೋಕ್ ಅವರ ಪಾತ್ರ ಏನು ಈ ಮೈತ್ರಿಯಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕನಾಗಿ? ಸಮೀವುಲ್ಲಾ ಸರ್, ನಾನೀಗ ಓಕೆ, ಒಂದು ಅದನ್ನ ಬಿಜೆಪಿ ಅವರು ಕ್ಲಾರಿಫೈ ಮಾಡ್ಬೇಕು. ಬಿಜೆಪಿ ಅವ್ರು ಇಲ್ಲಿ ತನಕ ಕೇಳಿದ್ ಒಂದ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸರ್. ಅವ್ರು ಮಾತೆತ್ತಿದ್ರೆ ವಾಪಸ್ ನಮಗೆ ಮರು ಪ್ರಶ್ನೆ ಹಾಕೋದು, ಇಲ್ಲ ಕಾಂಗ್ರೆಸ್ ಮೇಲೆ ಎತ್ತಾಕೋದು. ಹೇಳ್ರಿ, ಅಶೋಕ್ ಅವರ ಪಾತ್ರ ಏನು ಹೇಳಿ? ಹೇಳ್ತಾರಂತೆ ಬಿಡಿ ಸರ್. ನಾನು ಈ ಚರ್ಚೆಯ ಆರಂಭದಲ್ಲೇ ಹೇಳಿದೆ. ಈಗ ನೀವು ಅಶೋಕ್ ಅವರು ರೋಲ್ ಏನು ಅಂತ ನೀವು ಕೇಳಿದ್ರಿ, ಆಯ್ತಾ? ಅಲ್ಲಿ ನೀವು ಹೌಸ್ ಪ್ರೊಸೀಡಿಂಗ್ಸ್ ಅನ್ನ ನೋಡಿದ್ರೆ
ಪದೇ ಪದೇ ಸುನೀಲ್ ಕುಮಾರ್ ಅವರು ಎದ್ ನಿಂತು ಅವರೇ ಒಂದೊಂದ್ಸರಿ ಪ್ರತಿಪಕ್ಷ ನಾಯಕರ ತರ ಮಾತಾಡೋದನ್ನ ನೋಡಿದ್ರೆ, ಮೊನ್ನೆ ಸುದ್ದಿಗೋಷ್ಠಿಯನ್ನ ಕರೆದು ಹಿಂದುಳಿದ ವರ್ಗಗಳ ಆಯೋಗದ ವರದಿಯ ಕೆಲವು ವಿಚಾರವನ್ನು ಅವ್ರು ಎತ್ತಿರೋ ರೀತಿಯನ್ನ ನೋಡಿದ್ರೆ, ಬಿಜೆಪಿನಲ್ಲಿ ಏನಾಗ್ತಿದೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಬಿಜೆಪಿ ಅವರು ಕೊಡ್ಬೇಕು. ನಂಬರ್ 1. ನಂಬರ್ 2, ಸ್ಟಾರ್ಟಿಂಗ್ ಅಲ್ಲೇ ನಾನು ಒಂದು ವಿಚಾರವನ್ನ ಹೇಳಿದೆ. ಯಾವುದೇ ಕಾರ್ಯಕ್ರಮವನ್ನ ಸ್ಟ್ರಾಟಜಿನ ವರ್ಕೌಟ್ ಮಾಡೋಕ್ಕಿಂತ ಮೊದಲು, ಮೈತ್ರಿ ಧರ್ಮದ ಬಗ್ಗೆ ಚರ್ಚೆ ನಡೆಸೋದಕ್ಕಿಂತ ಮೊದಲು ಭಾರತೀಯ ಜನತಾ ಪಕ್ಷ, JDS ಈಗಲ್ಲ, ಭಾರತೀಯ ಜನತಾ ಪಕ್ಷ ತನ್ನ ಆಂತರಿಕ ಕ್ರಮದ ಡಿಸಿಷನ್ ತಗೊಳ್ಳಿ. ನೋ ಚೇಂಜ್ ಆಫ್ ಲೀಡರ್ಶಿಪ್, ನೋ ಚೇಂಜ್ ಆಫ್ ಲೀಡರ್ ಆಫ್ ಅಪೋಸಿಷನ್, ಇದು ನಮ್ ಸ್ಟ್ಯಾಂಡ್, ವಿ ವಿಲ್ ಗೋ ಹೆಡ್ ವಿತ್ ದಿಸ್ ಟೀಮ್ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿ. ಅಥವಾ ವಿ ಆರ್ ಗೋಯಿಂಗ್ ಟು ಚೇಂಜ್, ದಿಸ್ ಇಸ್ ಅವರ್ ಸ್ಟ್ರಾಟಜಿ, ಈ ನ್ಯೂ ಟೀಮಿನ ಜೊತೆ ನಾವು JDS ಜೊತೆ ಮೈತ್ರಿ ಧರ್ಮ ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋದು, ಮತ್ತೆ ಸರಿಯಾದ ಡಿಸಿಷನ್ ಅನ್ನ ತಗೊಳಕ್ ಆಗ್ದಲೇ ಇರೋದು, ಮತ್ತೆ ಏನಾಗ್ತಿದೆ ಅಂತ ಒಂದು ಸರಿಯಾದ ದೃಷ್ಟಿಕೋನ ಒಂದು ಅಪೋಸಿಷನ್ ಇಲ್ದಲೇ ಇರೋದು, ಇಷ್ಟು ಗೊಂದಲದ ಕಾರಣ. ಅಶೋಕ್ ಅವ್ರ ವಿಚಾರದಲ್ಲೂ ಅಷ್ಟೇ. ಅಶೋಕ್ ಅವ್ರು ಏನ್ ಮಾಡ್ತಾರೆ? ಅಶೋಕ್ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದ್ರ ನಡುವೆ ಬೇರೆ ಶಾಸಕರು ಇನ್ನೇನೋ ಕೆಲವು ವಿಚಾರ ಅವ್ರು ಹೇಳ್ಕೊಂಡು ಹೋಯ್ತು ಅಂದ್ರೆ, ಹಾಗಾದ್ರೆ ಅಶೋಕ್ ಅವ್ರ ವಿರುದ್ಧ ಆ ಶಾಸಕರಿಗೆ ಕುಮ್ಮಕ್ಕೆ ಯಾರು ಕೊಡ್ತಿದ್ದಾರೆ? ಇದೇ ಪ್ರಾಬ್ಲಮ್. ಈಗ ಸದಾನಂದ ಗೌಡ್ರು ಆಡಿಯೋ ಡಿನೇ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಏನೇ ಡಿನೇ ಮಾಡ್ಲಿ, ಎಲ್ರಿಗೂ ಅವ್ರು ಎತ್ತಿರೋ ಇಶ್ಯೂಸ್ಗಳು ಎಲ್ರಿಗೂ ಗೊತ್ತು. ಯಾಕಾಗಿ ಅದ್ ಬಂತು? ಕರೆಕ್ಟ್. ಪಾರ್ಟಿ ಅಧ್ಯಕ್ಷನ ಆಯ್ತು, ಸದಾನಂದ ಗೌಡ್ರ ಧ್ವನಿ ಅಲ್ಲ, ಅವ್ರು ಡಿನೇ ಮಾಡಿದಾರೆ, ಸರಿ, ಕಿಕ್ಔಟ್ ಮಾಡಿ, ಲಿಂಗಾಯತರಿಗೆ ಈಗಲೇ ಮಾಡಬೇಡಿ, ಲಿಂಗಾಯತರಿಗೆ ಬೇಜಾರಾಗುತ್ತೆ, 3 ತಿಂಗಳಾದ್ಮೇಲೆ ಕಿಕ್ಔಟ್ ಮಾಡಿ ಅನ್ನುವ ಕನ್ಫ್ಯೂಷನ್ಸ್ ಯಾಕೆ ಬಂತು? ಇದೆಲ್ಲ ಬಗೆಹರಿಸ್ಕೊಂಡ್ಬಿಡ್ಲಿ ಬಿಜೆಪಿ. ಬಂದೆ ಸರ್, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ. ವೆಲ್ಕಮ್ ಬ್ಯಾಕ್. ಈಗ ಅವ್ರು ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ. ನನ್ನ ಆರೋಪ ಅಲ್ಲ, BJP ಅವರ ಆರೋಪ. ಈ ಆಮ್ ಆದ್ಮಿ ಪಾರ್ಟಿಯವರು ಕಾಂಗ್ರೆಸ್ಸಿನ ಪ್ರಶ್ನೆ ಮಾಡಲ್ಲ, ಅವರು ಕಾಂಗ್ರೆಸ್ ಬಿ ಟೀಮ್ ತರ ವರ್ಕ್ ಮಾಡ್ತಾರೆ ಅಂತ ಅವ್ರ ಆರೋಪ. ಮಾತೆತ್ತಿದ್ರೆ BJP JDS ಅಂತಾರೆ. ಕಾಂಗ್ರೆಸ್ ಬಗ್ಗೆ ಒಂದು ಆರೋಪ ಮಾಡ್ಲಿ ನೋಡೋಣ. ಪ್ರತಿ ದಿವಸ ನಾವು ಮಾತಾಡ್ತಾ ಇರೋದು ಅದನ್ನೇ, ಕಾಂಗ್ರೆಸ್ BJP ಬಗ್ಗೆನೇ ಆರೋಪ ಮಾಡಿದೀವಿ. ಬೆಳಗಾವಿ DCC ಬ್ಯಾಂಕ್ ಅಲ್ಲಿ BJP ಅವರೇ ಪ್ರೆಸಿಡೆಂಟು, ಕಾಂಗ್ರೆಸ್ ಅವರೇ ವೈಸ್ ಪ್ರೆಸಿಡೆಂಟು. ಅದಕ್ಕಿಂತ ಇನ್ನೇನ್ ಬೇಕು ಇವ್ರ ಅಡ್ಜಸ್ಟ್ಮೆಂಟ್? ನಾವು ಇವತ್ತು ಹೌದಪ್ಪ, ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಯಾರು, ರಾಜು ಕಾಗೆ ಯಾರು ಅಲ್ಲ ಸ್ವಾಮಿ, ನೀವು ಮಾತಾಡಕ್ಕೆ ಬಿಡಲ್ವಲ್ಲ ನೀವು. ಡೆಲ್ಲಿಯಲ್ಲಿ ಹೆಂಗ್ ಸೌಂಡ್ ಮಾಡಿದ್ರಿ? ಯಾಕಂತದ್ದೇ ಪ್ರಶ್ನೆಗಳು, ಅಂತದ್ದೇ ಹೋರಾಟ, ಅದೇ ಜೋಶ್, ಅದೇ ಫೋರ್ಸ್ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ಳಲ್ಲ ಮೇಡಮ್. ನಮ್ಮಲ್ಲಿ ಹೋರಾಟ ಆಗೇ ಇದೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ವಿ ಆರ್ ನಾಟ್ ಟ್ರೆಡಿಷನಲ್ ಪೊಲಿಟಿಷಿಯನ್ಸು. ಇವರು ಟ್ರೆಡಿಷನಲ್ ಯಾರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ದುಡ್ಡು ಮಾಡಿದವರು, ಇಂಡಸ್ಟ್ರಿಯಲಿಸ್ಟ್ಗಳು, ಕಾರ್ಪೊರೇಟ್ಗಳು ದಂಧೆ ಮಾಡ್ತಾವ್ರೆ. ಇವತ್ತು ಎಲೆಕ್ಷನ್ ಏನು ಮಾಡ್ತಾ ಇದ್ದಾರೆ? ಬಂಡವಾಳ ಹಾಕಿ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ರಾಜ್ಯನ. ಇವತ್ತು ನಾವು ಆಮ್ ಆದ್ಮಿ ಪಕ್ಷ ಅಂದ್ರೆ ಹೆಸರಲ್ಲೇ ಇದೆ, ಸಾಮಾನ್ಯ ಜನರ ಪಕ್ಷ ಅಂತ. ನಾವು ಸಾಮಾನ್ಯ ಜನರನ್ನೇ ರಾಜಕಾರಣಿಗಳನ್ನ ಮಾಡಿ ವ್ಯವಸ್ಥೆ ಬದಲಾಯಿಸಬೇಕು ಅಂತ ಇರೋದು. ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾಗಿದೆ? ಎಲ್ಲ ಕಾರ್ಪೊರೇಟ್ ಆಗಿದೆ. ಹೆಲ್ತ್ ಏನಾಗಿದೆ? ಕಾರ್ಪೊರೇಟ್ ದಂಧೆ ಆಗಿದೆ. ಯಾವುದನ್ನೇ ತಗೊಳ್ಳಿ, ಇವತ್ತು ಎಲ್ಲ ಕಾರ್ಪೊರೇಟ್ ದಂಧೆ ಆಗಿದೆ. ಇವತ್ತು ರಾಜ್ಯ ಸರ್ಕಾರನು ಪೂರ್ತ ಕಾರ್ಪೊರೇಟ್ ದಂಧೆಲೆ ಮುಳುಗೋಗೈತೆ. ಇವತ್ತು ಏನು ವ್ಯವಸ್ಥೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಇವತ್ತು ಬರದ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ? ಇನ್ನು ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ಒಂದು ಆಡಳಿತ ಪಕ್ಷನು ಅವ್ರು ಆನೆ ಹೋಗಿದ್ದಾರೆ ಅನ್ನೋ ತರನೇ ಅವ್ರು ಹೋಯ್ತಾ ಇದ್ದಾರೆ. ವಿರೋಧ ಪಕ್ಷ ಅವ್ರು ಏನು ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಲೋಕಸಭೆಯಲ್ಲಿ ಅವ್ರು ಅನೌನ್ಸ್ ಮಾಡಿದ್ರಪ್ಪ, ಏನು ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿ ದುಡ್ಡುಗಳು ಕೊಟ್ಟಿಲ್ಲ. ಅದನ್ನ ಕೇಳಿದ್ರೆ ನಾವು ಏನು ಕಾಂಗ್ರೆಸ್ BJP ಟೀಮ್ ಅಂತ ಹೇಳ್ತಾರೆ, BJP ಅವರು ಕಾಂಗ್ರೆಸ್ ಟೀಮ್ ಅಂತ. ನಾವು ಯಾವ ಕಾಂಗ್ರೆಸ್ ಟೀಮ್ ಹೇಳ್ತೀವಿ? ನಾವು ಕನ್ನಡಿಗರ ಪರ. ಇವತ್ತು ಏನು ನೀವು ಅನೌನ್ಸ್ ಮಾಡಿದ ದುಡ್ಡುಗಳನ್ನ ಕೊಟ್ಟಿಲ್ಲ, ಸುಮಾರು ಒಂದು 20,000 ಕೋಟಿ ನಮ್ಗೆ ಇನ್ನೂ ಬಂದಿಲ್ಲ, ಕೊಡಿ ಅಂತ ಕೇಳ್ತೀವಿ. ಇವತ್ತು ನಾವು ಕಾಂಗ್ರೆಸ್ಗೂ ಕೂಡ ಪ್ರತಿ ಹಂತದಲ್ಲೂ ನಾವೇ ಕ್ವಶನ್ ಮಾಡ್ತಾ ಇರೋದು. ಇವತ್ತು ಸಾವಿರಾರು ಕೋಟಿ ಹಗರಣಗಳು ನಡೆದಿದ್ದಾವೆ, ಒಂದೇ ಒಂದು ಕ್ವಶನ್ ರೈಸ್ ಮಾಡ್ತಾ ಇಲ್ಲ ಇವತ್ತು. ಯಾಕಂದ್ರೆ ಇದೇ ಹಂತಗಳಲ್ಲಿ ಇವರು ತಿನ್ಕ ಬಂದಿದ್ದಾರೆ ಹಿಂದೆ ಅಧಿಕಾರದಲ್ಲಿದ್ದಾಗ, ಅದಕ್ಕೆ ಇವ್ರು ಕ್ವಶನ್ ಮಾಡ್ತಾ ಇಲ್ಲ. ಇವತ್ತು 46,000 ಕೋಟಿ ಖರ್ಚು ಮಾಡಿದ್ದಾರೆ ಬೆಂಗಳೂರು ರಸ್ತೆಗೆ 10 ವರ್ಷದಲ್ಲಿ. 3 ಪಕ್ಷಗಳು ಆಳಿದಾವೆ 10 ವರ್ಷದಲ್ಲಿ. ಅದ್ರ ಬಗ್ಗೆ ಯಾರು ರೈಸ್ ಮಾಡ್ತಾ ಇಲ್ಲ. ಇವತ್ತು ಅದೊಂದು ದೊಡ್ಡ ಮಾಫಿಯಾ ಆಗಿದೆ. ಇದು ಏನೋ ವೈಟ್ ಟಾಪಿಂಗ್ ಅಂತ. ಈಗ ದುಡ್ಡುಗಳನ್ನ ಇಲ್ಲಿ ಬೆಂಗಳೂರಲ್ಲಿ ನೀರ್ ಖರ್ಚಂಗ್ ಮಾಡ್ತಾ ಇದ್ದಾರೆ. ಶಾಲೆಗಳ ಅಭಿವೃದ್ಧಿಗೆ ದುಡ್ಡಿಲ್ಲ, ಆಸ್ಪತ್ರೆಗಳ ಅಭಿವೃದ್ಧಿಗೆ ದುಡ್ಡಿಲ್ಲ, ನೇಮಕಾತಿಗಳ ಅಭಿವೃದ್ಧಿಗೆ ದುಡ್ಡಿಲ್ಲ. ಸುಮಾರು 2 ಲಕ್ಷ ನೇಮಕಾತಿ ಹಂಗೆ ಬಿದ್ದಿದ್ದಾವೆ, ಅವುಗಳನ್ನ ತಗೊಳಕ್ಕೆ ದುಡ್ಡಿಲ್ಲ ಅಂತಾರೆ.
ಅಂದ್ರೆ ಇವರ ಮಾನೋಪಲಿಗೆ ರಾಜ್ಯವನ್ನ ಬಲಿ ಮಾಡ್ತಾ ಇದ್ದಾರೆ. ಇದು ಏನಂದ್ರೆ ಕಾರ್ಪೊರೇಟ್ ದಂಧೆ ಆಗಿ ಕೂತಿದೆ ಅಂತ ನಾನು ಹೇಳ್ತಾ ಇರೋದು. ಇದ್ರ ಒಳಗಡೆ ಇವ್ರದ್ದು ಏನಂತ ಹೇಳಿದ್ನಲ್ಲ, ಮಾರ್ಜಾಲ ನ್ಯಾಯ ಅಂತ, ಎರಡು ಬೇಕ್ ಕಚ್ಚಾಡ್ಕೊಂಡು ಕೋತಿ ಅಂತ ಓದುವಂತೆ ರೊಟ್ಟಿ ತಗೊಂಡು ಅದು ಈ ಕಡೆ ತಿನ್ಕೊಂಡು ಯಾರಿಗೂ ಇದ್ದಂಗೆ ಮಾಡ್ಕೊಂತೆ. ಇವತ್ತು ಹೈಕಮಾಂಡ್ ಅದೇ ಮಾಡೋದು. ಇವತ್ತು ಹೈಕಮಾಂಡ್ ಕೂಡ ಯಾಕಂದ್ರೆ ಬಿಜೆಪಿ ಪಕ್ಷ ಬಂದಿರೋದು ರಾಜಕಾರಣಿಗಳನ್ನ ಕೊಂಡುಕೊಂಡು, ರಾಜಕಾರಣಿಗಳನ್ನ ಎಂಪಿಗಳನ್ನ ಮೆಂಬರ್ಗಳನ್ನ ಕೊಂಡುಕೊಂಡು ಇವರು ಅಧಿಕಾರದಲ್ಲಿ ಇದ್ದಾರೆ ಹೊರತು ಇದನ್ನ ಈಶ್ವರಪ್ಪ ಅವರು ಉಚ್ಚಾರಣೆ ಮಾಡಿದ್ದಾರೆ. ಇವರು ಕೊಂಡುಕೊಂಡು ಅಧಿಕಾರ ಮಾಡೋದ್ರಿಂದ ಇವತ್ತು ಬಿಜೆಪಿ ಈ ಲೆವೆಲ್ ಹೋಗಿದೆ. ಇವನ್ JDS ಅಷ್ಟೇ, ಅವ್ರಿಗೂ ಉಳಿಗಾಲ ಇರ್ಲಿಲ್ಲ, ಅವರು ಬಿಜೆಪಿ ಹತ್ರ ಹೋದ್ರು. ಅಂದ್ರೆ ಇದು ಹೆಂಗಾಗಿದೆ ಅಂದ್ರೆ ಇವ್ರಿಗೂ ಆಸರೆ ಬೇಕಿತ್ತು, ಅವರು ಸತ್ತೋಗಿದ್ರು, ಅವ್ರಿಗೆ ನೀರ್ ಬಿಡೋರ್ ಬೇಕಿತ್ತು, ಇವ್ರು ಸಾಯ್ತಾ ಇದ್ರು. ಇಬ್ರು ಸೇರ್ಕೊಂಡು ಏನೋ ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತವ್ರೆ. ಅದರಿಂದ ಉತ್ತರ ಏನು ಬೆನಿಫಿಟ್ ಕರ್ನಾಟಕ ಆಗಲ್ಲ ರಾಜ್ಯಕ್ಕೆ. ಭಾಗದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ನಿಮಗೆ ಅಸ್ತಿತ್ವ ಇಲ್ಲ, ಅದನ್ನ ನೀವು ಒಪ್ಕೋಬೇಕಾಗಿರತ್ತೆ. ಮುಂದಕ್ಕೊಂದಿನ ಪ್ರಶ್ನೆ ಮಾಡ್ತಾರೆ, ಇವ್ರನ್ನ ಕರ್ಕೊಂಡಾಗೆ ನಮಗೇನ್ ಲಾಭ ಅಂತ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಎಲ್ಲಿದೆ? ಮೇಡಮ್, ಒಂದು ಮಾತು ಹೇಳ್ತಿದ್ದೀನಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈ ಮಧ್ಯ ಕರ್ನಾಟಕ ಆ ಥರ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಜನಗಳಿಗೆ ಒಂದು ನಿಮಿಷ ಸ್ಪಷ್ಟವಾಗಿ ಹೇಳ್ತೇನೆ. ಜನಗಳಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಯಾವ 136 ಪೂರ್ಣ ಬಹುಮತ ಕೊಟ್ಟಂಥ ಸರ್ಕಾರಗಳು ದುರಾಡಳಿತ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಜನಗಳೇ ದಂಗೆ ಹೇಳ್ತಾರೆ. ಇವತ್ತು ಆ ಪರಿಸ್ಥಿತಿ ಇದೆ. ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಈ ರಾಜ್ಯದ ಕಟ್ಟಕಡೆ ಕಾರ್ಯಕರ್ತನವರೆಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಈಗ ಯಾವುದೋ ಏನೂ ಅಸ್ತಿತ್ವ ಇಲ್ಲದೆ ಇರೋ ಅಂತ ಆಮ್ ಆದ್ಮಿ ಅವರೇ ಮಾತಾಡ್ತಾರೋ, ಅಸ್ತಿತ್ವನೇ ಇಲ್ಲ ರಾಜ್ಯದಲ್ಲಿ, ಅವ್ರು ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ನಾವು ಸಮನ್ವಯ ಸಭೆ ಕರೆದಿರ್ತಕ್ಕಂಥ ಉದ್ದೇಶನೇ ಪಕ್ಷದಲ್ಲಿ ಸಣ್ಣ ಪುಟ್ಟ ಏನಾದರೂ ಈ ರೀತಿ ಭಿನ್ನಾಭಿಪ್ರಾಯಗಳಿದ್ದರೆ ಕಾರ್ಯಕರ್ತರ ನಡುವೆ, ಯಾಕೆ ಅಂತಂದರೆ ತಳಮಟ್ಟದ ಕಾರ್ಯಕರ್ತ ಕೂಡ ಜಂಟಿಯಾಗಿ ಹೋಗ್ಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿಲಿ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಅನೇಕ ತಪ್ಪುಗಳನ್ನು ಮಾಡ್ತಾ ಇದೆ. ಎತ್ತು ತೋರಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು. ಒಟ್ಟಾಗಿ ಒಂದಾಗಿ ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ಸಮನ್ವಯ ಸಭೆಯಲ್ಲಿ ಮಾತಾಡಿ ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಮುಖಂಡರುಗಳು ನಮ್ಗೆ ಕೇಳಿದ್ದು ಬೈ ಎಲೆಕ್ಷನ್, ಇವತ್ತು ಸಮನ್ವಯ ಸಭೆಯಲ್ಲಿ ಏನಾಗುತ್ತೆ, ನಾವು ಅದೇ ಮಾತನ್ನು ಮತ್ತೊಮ್ಮೆ ಹೇಳೋದೇನಂದ್ರೆ ಅಲ್ಲ ಏನಾಗುತ್ತೆ ನಮಗೆ ಗೊತ್ತು. ಸಮನ್ವಯ ಸಭೆಯಲ್ಲಿ ಇವತ್ತು ಬೈ ಎಲೆಕ್ಷನ್ ಬಗ್ಗೆ ಏನಾಗಬೇಕು, ಅಥವಾ SIR ಬಗ್ಗೆ ನಾವು ಒಟ್ಟಾಗಿ ಯಾವ ತರ ಚರ್ಚೆ ಆಗ್ಬೇಕು, ಸರ್ಕಾರ ವೈಫಲ್ಯ ಬಗ್ಗೆ ಏನಾಗಬೇಕು, ಅದರ ಜೊತೆಗೆ ಏನು ನಿಮ್ಮ GBI ಎಲೆಕ್ಷನ್ ಬರ್ತಾ ಇದೆ, ಅದರ ಬಗ್ಗೆ ಏನ್ ಮಾತಾಡ್ಬೇಕು, ಈ ಮಳೆಗಾಲದ ಅಧಿವೇಶನ ಬರ್ತಾ ಇದೆ, ಅದರಲ್ಲಿ ಯಾವ ತರ ಕ್ವಶನ್, ಅದರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆವಾಗಲೇ ಒಂದು ಮಾತು ಸಮೀಲ ಸರ್ ಹೇಳಿದ್ರು, ಒಂದು ಕ್ವಿಕ್ ಆಗಿ ಮುಗಿಸ್ತೀನಿ. ಆರ್ ಅಶೋಕ್ ಅವರು ಏನ್ ಮಾಡ್ತಾ ಇದಾರೆ ನೋಡಿ, ಸುನಿಲ್ ಅವರು ಮಾತಾಡಿದ್ರು ಅಂತ ಹೇಳಿ, ನಮ್ಮಲ್ಲಿ ಅಧಿವೇಶನದಲ್ಲಿ ಯಾರ್ಯಾರು ಏನೇನ್ ಮಾತಾಡ್ಬೇಕು, ಏನೇನ್ ಕ್ವಶನ್ ಆಗ್ಬೇಕು, ಮೊದಲೇ ಅವರೆಲ್ಲ ಅವರು ವಿಂಗಡಣೆ ಮಾಡಿ ಕೊಡ್ತಾರೆ. ಆರ್ ಅಶೋಕ್ ಏನ್ ಮಾಡ್ತಾರೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಕಣ್ರಿ, ಕರೆಕ್ಟ್. ಮಾತಾಡೋ ಅವಶ್ಯಕತೆ ಇಲ್ಲ. ವಿಧಾನಸೌಧದಲ್ಲಿ ಒಬ್ರು ಒಳಗೆ ಹೋರಾಟ ಮಾಡೋಣ ಅಂತಾರೆ, ಇನ್ನೊಬ್ರು ಹೊರಗೆ ಅಂತಾರೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿರೋಧ ಸಭೆಯಲ್ಲಿ ಏನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕೊನೆಯದಾಗಿ ಸಮನ್ವಯ ಸಮಿತಿ ಸಭೆ ಅಂತ ಬಿಜೆಪಿ JDS ಮಾಡ್ತಾ ಇದ್ದಾರೆ ನೋಡ್ರಿ. ಇಂಗ್ಲಿಷ್ ಅಲ್ಲಿ ಒಂದು ಸೇಸ್ ಇದೆ, ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಬ್ರಾತ್ ಅಂತ. 20 ಜನ ಸೇರ್ಕೊಂಡು ಸಾರು ಮಾಡಕ್ ಹೋದ್ರೆ ಉಪ್ಪನ್ನ 20 ಜನನು ಬಂದು ಹಾಕ್ಬಿಟ್ರೆ ಏನಾಗುತ್ತೆ ಹೇಳಿ, ಸಾರು ಹಾಳಾಗೋಗುತ್ತೆ. ಆ ಕೆಲಸ ಬಿಜೆಪಿಲಿ ಆಗ್ತಾ ಇದೆಯಾ? ಲೀಡರ್ಶಿಪ್ನ ಕೊರತೆ ಎದ್ದು ಕಾಣ್ತಾ ಇದೆ ಬಿಜೆಪಿಯಲ್ಲಿ. ನಾನು ಲೀಡರು ಊರಲ್ಲಿರೋರು ಎಲ್ಲರೂ ಲೀಡರೇ, ಕಾರ್ಯಕರ್ತರು ಮಾತ್ರ ಇಲ್ಲ ಬಿಜೆಪಿ ಪಕ್ಷದೊಳಗೆ. ಹಂಗಾಗಿದ್ಯಾ? ಆಮೇಲೆ ದೊಡ್ಡವರೆಲ್ಲ ಸೇರ್ಕೊಂಡು ಬಲವಂತದ ಮದುವೆ ಮಾಡಿದ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ವಂತೆ. ಇಲ್ಲೂ ಹಂಗೆ ಆಯ್ತಾ ಬಿಜೆಪಿ ಮತ್ತು JDS ಕತೆ? ಹೊಂದಾಣಿಕೆ ಆಗ್ತಾ ಇಲ್ಲ. ಅವರು 3 ವರ್ಷ ಆದ್ಮೇಲೆ ಈಗ ಬಂದಿದ್ದಾರೆ ಸಮನ್ವಯ ಸಮಿತಿ ಸಭೆ ಅಂತ. ಇನ್ ಮುಂದಕ್ಕಾದ್ರೂ ಒಟ್ಟಾಗಿ ಹೋರಾಟಗಳನ್ನ ಜನರ ಪರವಾಗಿ, ಆಡಳಿತ ವಿರೋಧಿ ಅಲೆಯನ್ನ ಸರ್ಕಾರದ ವಿರುದ್ಧವಾಗಿ ಎಬ್ಬಿಸುವ ಕಲೆಯನ್ನ ಕಲ್ತ್ಕತಾರ ಯಾರು ವಿರೋಧ ಪಕ್ಷದ ನಾಯಕ ರಾಜ್ಯದಲ್ಲಿ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತಾರ? ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.